ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಸುದ್ದಿ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ನಾವು ನಿನ್ನೆ ಅಷ್ಟೇ ಡಿಎನ್ಎಯಲ್ಲಿ ಚರ್ಚೆ ಮಾಡಿದ್ವಿ. ಅಮೆರಿಕ ಮತ್ತು ಇಸ್ರೇಲ್ ಒನ್ಸ್ ಅಗೇನ್ ಇರಾನ್ ವಿರುದ್ಧ ಎಪಿಕ್ ಫ್ಯೂರಿ 2.0 ಶುರು ಮಾಡೋದಕ್ಕೆ ಮಾತುಕತೆಯನ್ನು ನಡೆಸಿದೆ. ಡೊನಾಲ್ಡ್ ಟ್ರಂಪ್ ನೆತನ್ಯಾಹು ಅವರ ಜೊತೆಗೆ ಸರಿಸುಮಾರು 30 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಯಾವ ಪರಿಪ್ರಮಾಣದಲ್ಲಿ ಎಲ್ಲೆಲ್ಲಿ ಹೇಗೆ ದಾಳಿ ಮಾಡಬೇಕು, ಇಸ್ರೇಲ್ನ ಪಾತ್ರ ಏನಾಗಿತ್ತು, ಅಮೆರಿಕದ ಪಾತ್ರ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ನಿನ್ನೆಯ ಡಿಎನ್ಎಲ್ ನೋಡಿದ್ವಿ. ಒಂದು ದಿನ ಬೆಳಗಾಗೋದ್ರೊಳಗಾಗಿ ಎಲ್ಲವೂ ಕೂಡ ಚೇಂಜ್ ಆಗಿದೆ. ಯಾವ ಎಪಿಕ್ ಫ್ಯೂರಿ 2.0 ಶುರು ಮಾಡಬೇಕು ಅಂತ ಅಮೆರಿಕ ಅಂದುಕೊಂಡಿತ್ತು, ಇದೀಗ ಅದಕ್ಕೆ ಬ್ರೇಕ್ ಹಾಕಿದೆ. ಇರಾನ್ ಮೇಲೆ ಮಾಡ್ತಾ ಇದ್ದಂತಹ ಸೆಕೆಂಡ್ ಇನ್ನಿಂಗ್ಸ್ನ ಈ ಯುದ್ಧವನ್ನ ಬ್ರೇಕ್ ಮಾಡೋದಕ್ಕೆ ಅಥವಾ ಇದೀಗ ಆ ವಿಚಾರದಲ್ಲಿ ತಟಸ್ಥರಾಗಿ ಇರೋದಕ್ಕೆ ಅಮೆರಿಕ ಮುಂದಾಗಿದೆ. ಹಾಗಾದರೆ ಏನಾಯಿತು ಬೆಳವಣಿಗೆ? ಒಂದು ದಿನದಲ್ಲಿ ಆಗಿದ್ದಂತಹ ಬೆಳವಣಿಗೆ ಏನು? ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ನ ಮೊದಲ ಸುದ್ದಿ. ಡೊನಾಲ್ಡ್ ಟ್ರಂಪ್ ಯು ಟರ್ನ್. ತಾರೀಕಿಗೆ ಶುರುವಾಗಿದ್ದಂಥ ಯುದ್ಧ ಏಪ್ರಿಲ್ 7ನೇ ತಾರೀಕಿಗೆ ಕದನ ವಿರಾಮದ ಮುಖಾಂತರ ಅಂತ್ಯವಾಗುವ ಹಂತದಲ್ಲಿತ್ತು. ಅದಾದ ನಂತರ ಮೇಲಿಂದ ಮೇಲೆ ಡೊನಾಲ್ಡ್ ಟ್ರಂಪ್ ಮತ್ತು JD ವ್ಯಾನ್ಸ್ ಇವರೆಲ್ಲರೂ ಕೂಡ ಇರಾನ್ನ ಮೇಲೆ ಒತ್ತಡ ಹಾಕ್ತಾ ಇದ್ರು. ಏನು ಅಂತ? ನೀವು ಮಾತುಕತೆಗೆ ಮೇಜಿಗೆ ಬರಬೇಕು, ನಮ್ಮ ಷರತ್ತುಗಳನ್ನು ನೀವು ಒಪ್ಕೊಳ್ಬೇಕು. ಷರತ್ತುಗಳನ್ನು ಒಪ್ಕೊಳ್ಳದೆ ಹೋದರೆ ಇರಾನ್ ಅಸ್ತಿತ್ವದಲ್ಲೇ ಇರೋದಿಲ್ಲ, ಅಲ್ಲಿಯ ನಾಯಕರನ್ನು ಯಾರನ್ನೂ ಕೂಡ ನಾವು ಬಿಡೋದಿಲ್ಲ ಅನ್ನುವಂಥ ಹಂತದ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಅನೇಕ ನಾಯಕರುಗಳೆಲ್ಲ ಮಾತನಾಡಿದ್ದನ್ನು ನಾವು ನೋಡಿದ್ವಿ. ಅದಕ್ಕೆ ಸಾಥ್ ಎನ್ನುವಂತೆ ಇಸ್ರೇಲ್ ಕೂಡ ಅಮೆರಿಕದ ಜೊತೆಗೆ ನಿಂತು ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ ಎನ್ನುವಂಥ ಸಂದೇಶ ಕೊಡೋ ಪ್ರಯತ್ನವನ್ನು ಮಾಡಿತ್ತು. ಆದರೆ ಇದೀಗ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಯುದ್ಧವನ್ನು ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಯಾವ ಕಾರಣಕ್ಕಾಗಿ ಹೇಳಿದರು, ಏನು ಎತ್ತ ಅಂತ ಜಗತ್ತಿಗೆ ಒಂದು ಕ್ಷಣ ಅಕ್ಷರಶಃ ಬೆದರಿಕೆ ಬಂದ್ಬಿಟ್ಟಿತ್ತು. ಯಾಕಂದರೆ ಮೊದಲ ಹಂತದಲ್ಲೇ ತೈಲದ ವಿಚಾರದಲ್ಲಿ ಹಿನ್ನಡೆ ಅನುಭವಿಸಿತ್ತು ಜಗತ್ತು. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಯುದ್ಧ ಆಗ್ತಾ ಇದ್ರೂ ಕೂಡ ಮಧ್ಯಪ್ರಾಚ್ಯದ ದೇಶಗಳು ಅದರ ಹೊಡೆತವನ್ನು ಅನುಭವಿಸ್ತಾ ಇತ್ತು. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ಅಮೆರಿಕದ ಮಿತ್ರ ದೇಶಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತು. ಯಾಕಂದರೆ ಎಲ್ಲ ದೇಶಗಳಲ್ಲೂ ಕೂಡ ಅಮೆರಿಕ ತನ್ನ ಸೇನಾ ನೆಲೆಗಳನ್ನು ಹೊಂದಿದೆ. ಅಲ್ಲಿಯ ತೈಲ ಸಂಸ್ಕರಣಗಳ ಘಟಕಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಆಯಿತು. ನೀವು ದುಬೈ ಮೇಲೆ ದಾಳಿ ಮಾಡೋ ಪ್ರಯತ್ನ ಆಯಿತು. ಪ್ರವಾಸೋದ್ಯಮಕ್ಕೆ ಹೊಡೆತ ಬಿತ್ತು, ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೊಡೆತ ಬಿತ್ತು. ಯಾವ್ಯಾವ ಮಧ್ಯಪ್ರಾಚ್ಯದ ದೇಶಗಳು ತನ್ನ ತೈಲ ರಫ್ತಿಗಾಗಿ ಹಾರ್ಮುಜನ್ನು ಅವಲಂಬನೆ ಮಾಡಿದ್ದು ಅವರು ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳುವ ಹಂತಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು. ಇದೀಗ ಅದೇ ಮಧ್ಯಪ್ರಾಚ್ಯಗಳ ವಿವಿಧ ದೇಶಗಳ ಮುಖ್ಯಸ್ಥರುಗಳು ಮಾಡಿದ್ದಂತಹ ಮನವಿಯ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಕೈಬಿಟ್ಟಿದ್ದೀವಿ, ಇದೀಗ ಇರಾನ್ ವಿರುದ್ಧ 2ನೇ ಹಂತದ ಯುದ್ಧವನ್ನು ಮಾಡೋದಿಲ್ಲ, ಆದರೆ ಮಾತುಕತೆಗೆ ಬರದೇ ಇದ್ರೆ ಒನ್ಸ್ ಅಗೇನ್ ಯುದ್ಧ ಶುರುವಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಯಿತು ಹಾಗಾದರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಮೇಲೆ ಟ್ರಂಪ್ ದಾಳಿ ಕ್ಯಾನ್ಸಲ್ ಆಗಿದೆ. ಇರಾನ್ ಮೇಲೆ ನಡೆಸಬೇಕಿದ್ದಂತಹ ಭೀಕರ ದಾಳಿ ಮುಂದೂಡಿಕೆ ಆಗಿದೆ. ಪ್ಲಾನ್ ಮಾಡ್ಕೊಂಡಿದ್ರು ಅವರು ಹೇಗೆ ದಾಳಿ ಮಾಡಬೇಕು, ಜವಾಬ್ದಾರಿಗಳನ್ನು ಕೂಡ ಹರಿದು ಹಂಚಲಾಗಿತ್ತು. ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡೋದು ಹೇಗೆ, ಇರಾನ್ ತನ್ನ ಯುರೇನಿಯಂ ಅನ್ನು ಹೇಗೆ ಭೂಗತ ಕೇಂದ್ರಗಳಲ್ಲಿ ಮುಚ್ಚಿಟ್ಟಿದೆ ಅದನ್ನು ತೆಗೆದುಕೊಂಡು ಬರೋದು ಹೇಗೆ, ಎಲ್ಲ ವ್ಯವಸ್ಥೆಗಳಾಗಿತ್ತು. ಇವತ್ತು ಮೇ 19, 2026 ಅಂದರೆ ಇವತ್ತು ಇಂಥದ್ದೊಂದು ವಿಸ್ಮಯಕಾರಿ ದಾಳಿ ಮಾಡಬೇಕು ಅಂತ ಅಮೆರಿಕ ಪ್ಲಾನ್ ಮಾಡಿತ್ತಂತೆ. ಆದರೆ ಇದೀಗ ಅದನ್ನು ಮುಂದೂಡಿದ್ದಾರೆ. ಯಾವ ಕಾರಣಕ್ಕಾಗಿ? ಕತಾರ್ನ ಅಮೀರ್, ಸೌದಿಯ ಕ್ರೌನ್ ಪ್ರಿನ್ಸ್ ಮತ್ತು UAE ಅಧ್ಯಕ್ಷರಿಂದ ಸಂಧಾನದ ಮಾತುಕತೆಗಳು. ಶಾಂತಿಗೆ ಒಂದು ಅವಕಾಶ ಕೊಡಿ ಅಂತ ಅವರೆಲ್ಲ ಟ್ರಂಪ್ ಅವರ ಮನವನ್ನು ಒಲಿಸಿದ್ದಾರೆ ಮಿತ್ರ ರಾಷ್ಟ್ರಗಳು. ಹೀಗಾಗಿ ಇನ್ನೂ ಕಾಯಿರಿ ಅಂತ ರಾತ್ರೋರಾತ್ರಿ ಆದೇಶವನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಮಾತುಕತೆ ಅಂದರೆ ಇದು ಶರಣಾಗತಿಯಲ್ಲ ಅಂತ ಹೇಳಿ ಅವರೆಲ್ಲ ಗುಡುಗುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆ ಮಧ್ಯಪ್ರಾಚ್ಯಗಳು ಇದರ ಆಸಕ್ತಿಯನ್ನು ತೆಗೆದುಕೊಂಡು? ಇದಕ್ಕೆ ಸ್ವಲ್ಪ ನಾವು ಡೀಟೇಲ್ಸ್ಗೆ ಹೋಗಬೇಕು. ನಾನು ಆವಾಗಲೇ ಉಲ್ಲೇಖ ಮಾಡಿದ ಹಾಗೆ ಇರಾನ್ ಮೇಲೆ ದಾಳಿ ಮಾಡಿದಾಗ ಇರಾನ್ ಮಧ್ಯಪ್ರಾಚ್ಯದ ದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತು. ಹೀಗಾಗಿ ಆ ದೇಶಗಳು ಕೂಡ ಆರ್ಥಿಕವಾಗಿ, ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ಮತ್ತು ತಾವು ಉತ್ಪಾದನೆ ಮಾಡ್ತಾ ಇದ್ದಂತಹ ತೈಲದ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸುವಂತಹ ಪ್ರಯತ್ನಗಳನ್ನು ಮಾಡ್ತು. ಇದೀಗ ಈ ಕಾರಣಕ್ಕಾಗಿ
ರಾಜತಾಂತ್ರಿಕ ಒಪ್ಪಂದದ ಮುಖಾಂತರ ಬಗ್ಸೋ ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಮಾಡೋದಕ್ಕೆ ಹೋದ್ರು. ಇರಾನ್ ಯಾವತ್ತೂ ಕೂಡ ಮಣಿನಿಲ್ಲ. ಎರಡನೇ ಹಂತದಲ್ಲಿ ಪ್ರತಿದಾಳಿಯನ್ನ ಮಾಡಬೇಕು ಅನ್ನುವಂಥ ಆಲೋಚನೆ ಹೋಯಿತು. ಆದರೆ ಈ ಪ್ರತಿದಾಳಿಯ ಆಲೋಚನೆ ಹೇಗೆ ಮಧ್ಯಪ್ರಾಚ್ಯಗಳಿಗೆ ಬಿತ್ತು ಅಂತ ಹೇಳಿದ್ರೆ, ಒಂದು ವೇಳೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಬಹ್ರೇನ್ಗಾಗಿರ್ಬೋದು, ಕತಾರಿಗಾಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ಈ ಒಂದು ಭಯ ಸೃಷ್ಟಿಯಾಯಿತು. ಯಾಕೆ ಭಯ ಸೃಷ್ಟಿಯಾಯಿತು? ಇರಾನ್ನ ಪೆಜೆಶ್ಕಿಯನ್ ಒಂದು ಹೇಳಿಕೆ ಕೊಟ್ಟಿದ್ರು ಇತ್ತೀಚೆಗೆ. ಯಾವ ದೇಶ ತನ್ನ ವಾಯು ಪ್ರದೇಶ ಅಥವಾ ಭೂ ನೆಲೆಯನ್ನ ಅಮೆರಿಕಾದ ದಾಳಿಗೆ ಬಳಕೆ ಮಾಡೋದಕ್ಕೆ ಆ ಜಾಗವನ್ನು ಕೊಡುತ್ತೋ ಆ ದೇಶವನ್ನು ಕೂಡ ನಾವು ಶತ್ರು ಅಂತ ಪರಿಗಣಿಸಿ ಆ ದೇಶದ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ನೀವು ಸಹಜವಾಗಿ ಈಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಿದ್ರೆ ಯಾವುದ್ರ ಮುಖಾಂತರ ಮಾಡೋದು? ಅದು ಅಮೆರಿಕದ ನೆಲೆಗಳ ಮುಖಾಂತರ ದಾಳಿ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಅಮೆರಿಕದ ನೆಲೆಗಳು ಎಲ್ಲಿದೆ? ಇದೇ ಮಧ್ಯಪ್ರಾಚ್ಯದ ದೇಶಗಳ ಮೇಲಿದೆ. ಹೀಗಾಗಿ ಇರಾನ್ ಮೇಲೆ ದಾಳಿ ಆದರೆ ಆ ದಾಳಿ ರಿವರ್ಸ್ ನಮಗೆ ಬರಬಹುದು ಎನ್ನುವಂಥ ಆತಂಕವೂ ಕೂಡ ಮಧ್ಯಪ್ರಾಚ್ಯದ ದೇಶಗಳಿದೆ. ಅದು ಕತಾರ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು. ಇವರೆಲ್ಲರಿಗೂ ಕೂಡ ಇರುವ ಕಾರಣಕ್ಕಾಗಿಯೇ ಅವ್ರು ಏನು ಮಾಡೋ ಪ್ರಯತ್ನವನ್ನು ಮಾಡಿದ್ರು? ಸಂಧಾನಕ್ಕಾಗಿ ಬರೋ ಪ್ರಯತ್ನವನ್ನು ಮಾಡಿದರು. ಎರಡನೇ ವಿಚಾರ ಹಾರ್ಮುಜ್ ಜಲಸಂಧಿ. ನಾನು ಅವಾಗಲೇ ಉಲ್ಲೇಖ ಮಾಡದ ಹಾಗೆ ಹಾರ್ಮುಜ್ ಮೇಲೆ ಹೆಚ್ಚಿನ ಡಿಪೆಂಡೆನ್ಸಿ ಇರುವಂಥವ್ರು. ನಾವೆಲ್ಲ ಆಮದಿಗಾಗಿ ಡಿಪೆಂಡೆನ್ಸಿ ಇದ್ದೀವಿ. ಒಂದು ವೇಳೆ ರಫ್ತೆ ಬಂದಾಗ ಹೋಗ್ಬಿಟ್ರೆ ಆ ದೇಶಗಳ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಹೀಗಾಗಿ ಆ ದೇಶಗಳು ಹಾರ್ಮುಜ್ ಮೇಲೆ ಡಿಪೆಂಡೆನ್ಸಿ ಇತ್ತು. ಇರಾನ್ ಅದರ ಮೇಲೆ ನಿಯಂತ್ರಣ ಹೇರೋ ಪ್ರಯತ್ನವನ್ನು ಮಾಡ್ತಿದೆ. IRGCಗಳು ದಾಳಿ ಮಾಡ್ತಾ ಇದೆ. ಹೀಗಾಗಿ ಇವೆಲ್ಲವೂ ಕೂಡ ಬಗೆಹರಿಬೇಕು ಅನ್ನುವಂಥ ಆಸಕ್ತಿ ಅವರಿಗಿದೆ. ಈ ಕಾರಣಕ್ಕಾಗಿ ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಟ್ಟಾರೆ ಏನು ಅಂತ ಹೇಳಿದ್ರೆ, ಬೇರೊಬ್ಬರ ಮನೆಯಲ್ಲಿ ಬೆಂಕಿ ಬಿದ್ದರೆ ಅದು ನಮಗೆ ಏನಾದರೂ ತೊಂದರೆ ಆಗಬಹುದು ಎನ್ನುವಂಥದ್ದು. ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆಪ್ಪ, ಆ ಬೆಂಕಿ ನಮ್ಮ ಮನೆಗೆ ವ್ಯಾಪಿಸಲ್ಲ, ಈ ಎಲ್ಲ ಆಲೋಚನೆಯ ಮೇಲೆ ಈ ಒಟ್ಟಾರೆ ಬೆಳವಣಿಗೆ ನಿಂತಿತ್ತು. ಆದರೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳೇನಿದೆಯಲ್ಲ, ಅವು 3 ಹಂತಗಳಲ್ಲಿ ಇಂತಹ ಹಿನ್ನಡೆಗಳನ್ನು ಈ ಹಿಂದೆ ಇತಿಹಾಸದಲ್ಲಿ ಅನುಭವಿಸಿದಂಥ ಘಟನೆ ಇದೆ. 1980-88 ಈ 8 ವರ್ಷಗಳ ಅವಧಿಯಲ್ಲಿ ಇರಾನ್ ಮತ್ತು ಇರಾಕ್ನ ಯುದ್ಧ ಆಯ್ತಲ್ಲ, ತೈಲ ಹಡಗುಗಳ ಮೇಲೆ ಅಟ್ಯಾಕ್ ಆಯಿತು. ಮಧ್ಯಪ್ರಾಚ್ಯದ ದೇಶಗಳು ಆರ್ಥಿಕವಾಗಿ ಅಧೋಗತಿಗೆ ಹೋಗಿತ್ತು. ಒಂದು ಘಟನೆ. 1990ರಿಂದ 1991 ಕುವೈತ್ ಮೇಲೆ ಅಮೆರಿಕ ದಾಳಿ ಮಾಡಿತು. ಕುವೈತ್ ಮೇಲೆ ಅಮೆರಿಕ ದಾಳಿ ಮಾಡಿದ್ದರ ಪರಿಣಾಮ ಏನಾಯಿತು? ಇದೇ ಅಮೆರಿಕ ಬಂದು ಮಧ್ಯಪ್ರಾಚ್ಯದಲ್ಲಿ ಸೇನಾ ನೆಲೆಗಳನ್ನು ಸ್ಥಾಪನೆ ಮಾಡುವಂಥ ಹಂತಕ್ಕೆ ಹೋಯಿತು. ಒನ್ಸ್ ಅಗೇನ್ ಅಂತಹ ಘಟನೆಗಳು ಆಗಬಹುದು ಎನ್ನುವಂಥ ಆತಂಕ ಅವ್ರ ಜೊತೆಗಿತ್ತು. 2003ರಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿ ಸದ್ದಾಂ ಹುಸೇನ್ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತಲ್ಲ, ಅವತ್ತು ಕೂಡ ಮಧ್ಯಪ್ರಾಚ್ಯಗಳು ಹಿನ್ನಡೆಯನ್ನು ಅನುಭವಿಸಿದ್ವು. ಇದೀಗ ಒನ್ಸ್ ಅಗೇನ್ 2026ರಲ್ಲಿ ಅಂಥ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗೋ ಪ್ರಯತ್ನವನ್ನು ಮಧ್ಯಪ್ರಾಚ್ಯದ ದೇಶಗಳು ಮಾಡಿಕೊಂಡು ಡೊನಾಲ್ಡ್ ಟ್ರಂಪ್ ಅವರನ್ನು ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಎರಡನೇ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದರೆ ಪ್ರಮುಖವಾಗಿ ಆಗಿರುವಂಥ ಬೆಳವಣಿಗೆ ಟ್ರಂಪ್ ಮೆಗಾ ಡೀಲ್ ಪ್ಲಾನ್. ಏನಿದು ಮೆಗಾ ಡೀಲ್ ಪ್ಲಾನ್? ಯುದ್ಧವಿಲ್ಲದೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂತಹ ಪ್ರಯತ್ನ. ಇದನ್ನು ಮೊದಲೇ ಮಾಡಬೇಕಾಗಿತ್ತು ಡೊನಾಲ್ಡ್ ಟ್ರಂಪ್. ಇವತ್ತು ಆಲೋಚನೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಳ್ಳೋ ಪ್ರಯತ್ನ ಇದು. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದುವಂತಿಲ್ಲ ಅಂತ ಟ್ರಂಪ್ ಷರತ್ತು ಹಾಕಿದ್ದಾರೆ. ಅದು ನಮ್ಮ ಸಾರ್ವಭೌಮ ಹಕ್ಕು ಅಂತ ಅವ್ರು ಹೇಳ್ತಾ ಇರೋದು. ಈ ಕಾರಣಕ್ಕಾಗಿ ಅದು ನಾ ಕೊಡೆ ನೀ ಬಿಡೆ ಎನ್ನುವಂಥ ಆಲೋಚನೆಯಲ್ಲಿದೆ. ಪರಮಾಣು ಯೋಜನೆ ಕೈ ಬಿಟ್ಟರೆ ಇರಾನ್ಗೆ ಆರ್ಥಿಕ ಲಾಭದ ಭರವಸೆ ಕೊಟ್ಟಿದೆ ಅಮೆರಿಕ. ಇತಿಹಾಸದಲ್ಲಿ ಅಮೆರಿಕ ಇಂಥದ್ದೊಂದು ಪ್ರಯೋಗವನ್ನು ಮಾಡಿತ್ತು. ಯಾವಾಗ? 2003ರಲ್ಲಿ ಲಿಬಿಯಾದ ಸರ್ವಾಧಿಕಾರಿಯಾದಂತಹ ಗಡಾಫಿ ಎನ್ನುವಂಥ ಒಬ್ಬ ಸರ್ವಾಧಿಕಾರಿ ಬರ್ತಾನೆ 2003ರಲ್ಲಿ. ಆ ಲಿಬಿಯಾ ಏನು ಮಾಡುತ್ತೆ? ಅಮೆರಿಕಕ್ಕೆ ಗೊತ್ತಾಗದೆ, ಜಗತ್ತಿಗೆ ಗೊತ್ತಾಗದೆ ಗೌಪ್ಯವಾಗಿ ಈ ಪರಮಾಣು ಅಭಿವೃದ್ಧಿ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಅವತ್ತು ಅಮೆರಿಕ ಮತ್ತು ಬ್ರಿಟನ್ ಸೇರ್ಕೊಂಡು ಏನು ಮಾಡುತ್ತೆ? 2003ರಲ್ಲಿ ನೋಡಿ, ನೀವೇನು ತಯಾರು ಮಾಡ್ತಾ ಇದ್ರಿ ಪರಮಾಣನ್ನ, ಅದನ್ನು ಕೈ ಬಿಟ್ಬಿಡಿ. ನಿಮಗೇನು ಸವಲತ್ತುಗಳು ಬೇಕು, ನಿಮಗೇನು ಆರ್ಥಿಕ ಸಹಾಯ ಬೇಕು, ಅದನ್ನು ನಾವು ಮಾಡಿಕೊಡ್ತೀವಿ ಅನ್ನುವಂಥ ಪ್ರಯತ್ನದ ಭಾಗವಾಗಿ ಅವ್ರು ಏನು ಮಾಡಿದರು ಅಂತ ಹೇಳಿದರೆ $100 ಕೋಟಿ ಅವರಿಗೆ ಸಹಾಯ ಮಾಡೋ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಅವತ್ತು ಗಡಾಫಿ ಅನ್ನುವಂಥ ಆ ಸರ್ವಾಧಿಕಾರಿ ತನ್ನ ಬಳಿ ಇದ್ದಂಥ ಯುರೇನಿಯಮನ್ನು ಅಮೆರಿಕಕ್ಕೆ ಹಸ್ತಾಂತರ ಮಾಡೋ ಪ್ರಯತ್ನವನ್ನು ಮಾಡಿದರು. ಇದೀಗ ಒನ್ಸ್ ಅಗೇನ್ ಅದೇ ಪಾಲಿಸಿನ ಇರಾನ್ ಮೇಲೆ ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೇಗೆ? ಇರಾನ್ನ ತೈಲ ಮಾರಾಟದಿಂದ ಬಂದಂಥ ಹಣ ಜಾಗತಿಕವಾಗಿ ವಿವಿಧ ಬ್ಯಾಂಕ್ಗಳಲ್ಲಿ ಜಮೆ ಆಗಿದೆ. ಅಮೆರಿಕ ಅದನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದೆ. ಅದು ವಾಪಸ್ ಬರುತ್ತೆ ಎನ್ನುವಂಥದ್ದೊಂದು ಆಲೋಚನೆ. ಎರಡನೇದು ತೈಲ ರಫ್ತುಗಳ ನಿರ್ಬಂಧಗಳೇನಿದೆ, ಆ ತೈಲ ರಫ್ತುಗಳ ನಿರ್ಬಂಧ ಸಡಿಲಿಕೆ ಆದರೆ ಇರಾನ್ನ ಆರ್ಥಿಕತೆ ಮತ್ತಷ್ಟು ಬೂಸ್ಟ್ ಆಗುತ್ತೆ ಅನ್ನುವಂಥದ್ದು ಎರಡನೇ ಲೆಕ್ಕಾಚಾರ. ಮೂರನೇ ಲೆಕ್ಕಾಚಾರ ಏನಿದೆ, ಜಾಗತಿಕವಾಗಿ ವ್ಯಾಪಾರ ಮತ್ತು ಹೂಡಿಕೆ
ಈಗ ಇರಾನ್ ಅಂತ ಹೇಳಿದ್ರೆ ಅಪನಂಬಿಕೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಹೂಡಿಕೆ ಮಾಡೋದಕ್ಕೆ ಹಿಂದೇಟಾಗ್ತಾರೆ. ಮತ್ತೊಂದು, ಜಾಗತಿಕವಾಗಿ ಸಂಪೂರ್ಣ ಸ್ವತಂತ್ರದಿಂದ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಇರಾನ್ಗೆ. ಖಂಡಿತವಾಗಿಯೂ ಆ ಆಲೋಚನೆ ಬರ್ತಾ ಇಲ್ಲ. ಹೀಗಾಗಿ ಒಂದು ವೇಳೆ ಅಮೆರಿಕ ಏನಾದರೂ ಅಮೆರಿಕದ ಬೇಡಿಕೆಗೆ ಇರಾನ್ ಒಪ್ಪಿಕೊಂಡು ಅದಾದ ನಂತರ ಅಮೆರಿಕ ಅದಕ್ಕೆ ಏನಾದರೂ ಸಹಾಯ ಮಾಡಿದರೆ, ಇವೆಲ್ಲವೂ ಬೆಳವಣಿಗೆ ಆದರೆ ಅದು ಆರ್ಥಿಕವಾಗಿ ಚೇತರಿಕೆ ಮಾಡಿಕೊಳ್ಳಬಹುದು ಎನ್ನುವಂಥದ್ದು ಒಂದು. ಎರಡನೇದ್ದು, ಹಾಗಾದರೆ ಅಮೆರಿಕ ಇರಾನ್ ವಿರುದ್ಧ ಇಂಥದ್ದೊಂದು ಅಸ್ತ್ರವನ್ನು ಮೊದಲ ಬಾರಿಗೆ ಮಾಡಿದೆಯಾ? ಇಲ್ಲ. 2015ರಲ್ಲಿ ನಾ ಹಿಂದೆ ಅನೇಕ ಬಾರಿ ಹೇಳಿದ ಹಾಗೆ ಈ ಪರಮಾಣು ಒಪ್ಪಂದ ಆಗಿತ್ತಲ್ಲ, ಈ ಪರಮಾಣು ಒಪ್ಪಂದದಿಂದ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾಗಿದ್ದರು. ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ಅವರ ಬಳಿ ಇದ್ದಂಥ ಯುರೇನಿಯಂ ಅನ್ನು ರಷ್ಯಾಗೆ ಹಸ್ತಾಂತರ ಮಾಡಲಾಗಿತ್ತು. ಅದಾದ ನಂತರ ಅವರು ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದನ್ನು ಕೈ ಬಿಡ್ತೀವಿ ಅಂತೆಲ್ಲ ಒಪ್ಕೊಂಡಿದ್ರು. ಅವತ್ತು ಕೂಡ ಬರಾಕ್ ಒಬಾಮಾ ಸರ್ಕಾರ ಇರಾನ್ಗೆ ಶತಕೋಟಿ ಡಾಲರ್ಗಳ ಮುಖಾಂತರ ಸಹಾಯ ಮಾಡಿತ್ತು. 2018ರಲ್ಲಿ ಇವರು ವಾಪಸ್ ಬಂದರು. ಅದಾದ ನಂತರ ಉದ್ವಿಗ್ನತೆ ಶುರುವಾಯಿತು. ಇದೀಗ ಒನ್ಸ್ ಅಗೇನ್ ಅಂಥದ್ದೇ ಬೇಡಿಕೆಗಳನ್ನು ಯಾರ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ? ಇರಾನ್ ಮುಂದೆ ಇಡೋ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಇವೆಲ್ಲದರ ಜೊತೆಗೆ ಪಾಕಿಸ್ತಾನದ ಡಬಲ್ ಗೇಮ್ ಸದ್ಯಕ್ಕೆ ಹೊರಗೆ ಬರ್ತಾ ಇದೆ. ಪಾಕಿಸ್ತಾನದ ಡಬಲ್ ಗೇಮ್ ಹೊರಗೆ ಬರ್ತಾ ಇರೋದು, ಇರಾನ್ ಜೊತೆ ಶಾಂತಿಯ ನಾಟಕ. ಸೌದಿ ಅರೇಬಿಯಾದಲ್ಲಿ ಪಾಕ್ ಸೇನೆ ಜಮಾವಣೆ ನಾಟಕ ಅನ್ನೋದನ್ನು ನೀವು 2-3 ಆಂಗಲ್ಗಳಲ್ಲಿ ನೋಡಬೇಕು. ಹೆಂಗೆ? ಇತ್ತೀಚೆಗೆ ಒಂದು ಸುದ್ದಿ ಬಂತು, ಇರಾನ್ನ ಅನೇಕ ಯುದ್ಧ ವಿಮಾನಗಳಿಗೆ ಪಾರ್ಕ್ ಮಾಡೋದಕ್ಕೆ ಜಾಗವನ್ನು ತನ್ನ 100 ವಾಯುನೆಲೆಯಲ್ಲಿ ಅವಕಾಶವನ್ನು, ರಾವಲ್ಪಿಂಡಿಯ 100 ವಾಯುನೆಲೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾವ ಕಾರಣಕ್ಕಾಗಿ? ಇರಾನ್ನ ಯುದ್ಧ ವಿಮಾನಗಳು ಅಮೆರಿಕದ ಹೊಡೆತಕ್ಕೆ ಜರ್ಜರಿತ ಆಗಿಬಿಡುತ್ತವೆ. ಈ ಕಾರಣಕ್ಕಾಗಿ ಇರಾನ್ ಪರವಾಗಿ ಅಲ್ಲಿ ಕೆಲಸ ಮಾಡೋ ಪ್ರಯತ್ನ. ದ್ವಂದ್ವ ಹೆಂಗಿದೆ ನೋಡಿ ಪಾಕಿಸ್ತಾನದ್ದು. ಆ ಪ್ರಯತ್ನ ಆಯಿತು. 2025ರಲ್ಲಿ ಸೌದಿ ಅರೇಬಿಯಾದ ಜೊತೆಗೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ನನ್ನ ಮೇಲೆ ದಾಳಿ ಆದರೆ ನೀವು ಸಹಾಯಕ್ಕೆ ಬರಬೇಕು, ನಿಮ್ಮ ಮೇಲೆ ದಾಳಿ ಆದರೆ ನಾವು ಸಹಾಯಕ್ಕೆ ಬರ್ತೀವಿ ಅಂತ. ಯಾರ್ದೇ ಮೇಲೆ ದಾಳಿ ಆದರೂ ಕೂಡ ಅದು ನನ್ನ ಮೇಲೆ ದಾಳಿ ಆಗಿದೆ, ಹೀಗಾಗಿ ನಾನು ಪ್ರತಿಕ್ರಿಯೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನ ಸೌದಿ ಅರೇಬಿಯಾದ ಜೊತೆಗೆ. ಈ ಸೌದಿ ಅರೇಬಿಯಾದ ಜೊತೆಗೆ ಈ ಒಪ್ಪಂದ ಆಗಿದ್ದರ ಕಾರಣಕ್ಕಾಗಿ ಈ ರಹಸ್ಯ ಜಂಟಿ ಕಾರ್ಯತಂತ್ರದ ಒಪ್ಪಂದದ ಭಾಗವಾಗಿ ಒಂದು 8,000 ಸೈನಿಕರು ಮತ್ತು ಯುದ್ಧ ವಿಮಾನಗಳನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಅಂತ. ನೀವು ದ್ವಂದ್ವ ಹೇಗಿದೆ ನೋಡಿ. ಇರಾನ್ಗೆ ಸಪೋರ್ಟ್ ಮಾಡೋ ಪ್ರಯತ್ನ, ಯಾವ ಇರಾನ್ ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಮಾಡುತ್ತೋ ಆ ಸೌದಿ ಅರೇಬಿಯಾಕ್ಕೂ ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ಯಾಕಂದರೆ ಪಾಕಿಸ್ತಾನದ ಅಸ್ತಿತ್ವದ ಪ್ರಶ್ನೆ ಇದೆ. ಈಗೇನು 8,000 ಜನ ಸೈನಿಕರನ್ನು ಕಳಿಸಿಕೊಟ್ಟಿದ್ದಾರೆ. 8,000 ಸೈನಿಕರು, ಅಗತ್ಯ ಬಿದ್ದರೆ 80,000 ಸೈನಿಕರನ್ನು ಕೂಡ ನಾವು ಕಳಿಸ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಒಂದು ಚೀನಾ ಪಾಕ್ ಜಂಟಿ ನಿರ್ಮಿತವಾಗಿದ್ದಂಥ ಒಂದು JF-17 ಫೈಟರ್ ಜೆಟ್ ಅನ್ನು ಕೂಡ ಸೌದಿ ಅರೇಬಿಯಾಕ್ಕೆ ಕಳಿಸಿದ್ದಾರೆ. ವಿಮಾನ, ಶಸ್ತ್ರಾಸ್ತ್ರಗಳು, ಇದರ ಖರ್ಚುಗಳನ್ನು ಪಾಕ್ ನೋಡ್ಕೊಳ್ತಾ ಇದೆ. ಮಿಲಿಟರಿ ಕಾರ್ಯಾಚರಣೆಯ ಖರ್ಚುಗಳನ್ನು ಸೌದಿ ಅರೇಬಿಯಾ ನೋಡ್ಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸು. ಇದರ ಮತ್ತೊಂದು ಪ್ರಮುಖ ಅಂತ ಹೇಳಿದ್ರೆ, ನಾನು ಶಾಂತಿ ದೂತನಾಗಿ ಕೆಲಸ ಮಾಡ್ತೀನಿ ಅಂತ ಯಾರಿಗೆ ಭರವಸೆ ಕೊಟ್ಟಿದ್ದು? ಇರಾನ್ಗೂ ಭರವಸೆ ಕೊಡ್ತು, ಅಮೆರಿಕಕ್ಕೂ ಕೂಡ ಭರವಸೆ ಕೊಡ್ತು. ಅದರಲ್ಲಿ ಅವರು ಯಶಸ್ವಿಯಾಗಿಲ್ಲ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಅಮೆರಿಕದ ಅನೇಕ ನಾಯಕರು ಊಹೆ ಮಾಡಿದಂತೆ ಈ ಶಾಂತಿ ಒಪ್ಪಂದದ ಮಾತುಕತೆಯಲ್ಲಿ ಪಾಕಿಸ್ತಾನದ ಸ್ವಾರ್ಥತೆ ಇದೆ ಅಂತ ಅವರೇನು ಇಮ್ಯಾಜಿನ್ ಮಾಡಿದ್ರಲ್ಲ, ಮೇಲ್ನೋಟಕ್ಕೆ ಅದು ಸದ್ಯಕ್ಕೆ ಅದು ಹೌದು. ಅದೇ ಕಾರಣಕ್ಕಾಗಿ ಪಾಕಿಸ್ತಾನ ಇಂಥದ್ದೊಂದು ಪ್ರಯತ್ನ ಮಾಡ್ತಿದೆ ಅಂತ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇಸ್ರೇಲ್ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಇರಾನ್ ಹೇಳ್ತಾ ಇರುವಂತಹ ಬೇಡಿಕೆಗಳ ಪೈಕಿ ಇದು ಕೂಡ ಇದೆ. ಇಸ್ರೇಲ್ ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಬಾರದು. ಲೆಬನಾನ್ ಮೇಲೆ ಆಗ್ತಾ ಇರುವಂತಹ ಅಟ್ಯಾಕ್ಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಇರಾನ್ ಹೇಳ್ತಾ ಇರೋದು. ಇದರ ಭಾಗವಾಗಿ ಒಂದು 45 ದಿನಗಳ ಕಾಲ ಕದನ ವಿರಾಮದ ವಿಸ್ತರಣೆ ಬಗ್ಗೆ ಎಲ್ಲ ಚರ್ಚೆಗಳಾಗಿತ್ತು. ಅದು ಮುಕ್ತಾಯ ಆಗುತ್ತೆ ಅಂತ, ಮೇ ಮಧ್ಯಭಾಗದಲ್ಲಿ ಮುಕ್ತಾಯ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಈ ಮಾರ್ಚ್ 2ರಿಂದ ಇಲ್ಲಿಯ ತನಕ 3,020 ಜನ ಅಲ್ಲಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅನೇಕ ಜನ ಗಾಯಾಳುಗಳು ಕೂಡ ಆಗಿದ್ದಾರೆ. ಅಂದರೆ ಲೆಬನಾನ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದು. 9,200ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಗಾಜಾಗೆ ತೆರಳುತ್ತಾ ಇದ್ದಂಥ 47 ನೆರವು ಹಡಗುಗಳನ್ನು ಇಸ್ರೇಲ್ ಪಡೆಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. 100 ಮಾನವ ಹಕ್ಕು ಕಾರ್ಯಕರ್ತರುಗಳ ಬಂಧನ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕ್ರೋಶ. ಇದರ ಬಗ್ಗೆ ಇಸ್ರೇಲ್ ಪ್ರತಿಕ್ರಿಯೆ ಕೊಡುತ್ತೆ. ಅವರು ಹೇಳ್ತಾರೆ, ಇಸ್ರೇಲ್ನವರು, ಇವರು ಹಿಜ್ಬುಲ್ಲಾದವರು ಕದನ ವಿರಾಮವನ್ನು ಉಲ್ಲಂಘಿಸಿ ಡ್ರೋನ್ ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇಸ್ರೇಲ್ನ ಸೈನಿಕರು ಸಾವಿಗೀಡಾಗ್ತಾ ಇದ್ದಾರೆ. ನಾವು ನಾಗರಿಕರನ್ನ ಜನನಿ ಬೀಡ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇಲ್ಲ. ನಮ್ಮ ಗುರಿ ಇರೋದೇನಾದರೂ ಇದ್ದರೆ ಅದು ಯಾರ್ಯಾರು ಲೆಬನಾನ್ನಲ್ಲಿ ಕುಳಿತುಕೊಂಡು ಈ ಹಿಜ್ಬುಲ್ಲಾದವರು ದಾಳಿ ಮಾಡ್ತಿದ್ದಾರೆ ಅವರ ಮೇಲೆ ಅಷ್ಟೇ ನಮ್ಮ ಅಟ್ಯಾಕ್ ಇದೆ ಅಂತ ಇವರು ಇಸ್ರೇಲ್ನವರು ಹೇಳ್ತಾ ಇರೋದು.
ಅವ್ರು ಹೇಳ್ತಾ ಇರುವಂಥದ್ದು ಇಲ್ಲ, ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ, ಹೀಗಾಗಿ ಈ ದಾಳಿಗೆ ಬ್ರೇಕ್ ಹಾಕಬೇಕು ಅಂತ ಲೆಬನಾನ್ನ ಅಧಿಕೃತ ಸರ್ಕಾರ ಹೇಳ್ತಾ ಇರೋದು. ಯಾಕಂದ್ರೆ ಅಧಿಕೃತ ಸರ್ಕಾರ ಹಿಜ್ಬುಲ್ಲಾವನ್ನ ನಿಷೇಧ ಮಾಡಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಅವರಿಗೂ ಸಂಬಂಧ ಇಲ್ಲ, ಅಧಿಕೃತ ಸೇನೆ ಅಲ್ಲ ಅಂತ ಹೇಳುವ ಪ್ರಯತ್ನವನ್ನು ಮಾಡಿದೆ. ಬಟ್ ಇಸ್ರೇಲ್ಗೆ ಇರುವಂತಹ ಒಂದು ಆಘಾತ ಏನು ಅಂತ ಹೇಳಿದ್ರೆ ಇದೇ ಹಿಜ್ಬುಲ್ಲಾ ಯಾವಾಗ ಏನು ಬೇಕಾದರೂ ಅಟ್ಯಾಕ್ ಮಾಡಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಮೇ 29ನೇ ತಾರೀಕಿಗೆ ಅಮೆರಿಕಾದಲ್ಲಿ 4ನೇ ಹಂತದ ಸುತ್ತಿನ ಮಾತುಕತೆ ಆಗಬೇಕಾಗಿತ್ತು. ಯಾವ ವಿಚಾರಕ್ಕೆ? ಇದೇ ವಿಚಾರಕ್ಕೆ. ಲೆಬನಾನ್ ಮತ್ತು ಇಸ್ರೇಲ್ನ ಈ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು 10 ದಿನಕ್ಕೆ 4ನೇ ಹಂತದ ಮಾತುಕತೆಗಳಾಗಬೇಕಾಗಿತ್ತು. ಆ 4ನೇ ಹಂತದ ಮಾತುಕತೆಯ ನಡುವೆಯೇ ಮತ್ತೊಂದು ದಾಳಿಯಾಗಿರೋದು. ಈ ದಾಳಿಯ ನಡುವೆ ಅನೇಕ ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ, ಜಗತ್ತಿಗೆ ತೈಲದ ಬರೆಯ ಭೀತಿ ಕಾಡ್ತಾ ಇದೆ. ಹೆಂಗ್ ಕಾಡ್ತಾ ಇದೆ? ಇರಾನ್ನಿಂದ ಜಾಗತಿಕ ತೈಲ ಸಾಗಣೆಯ ಜೀವನಾಡಿ ಹಾರ್ಮುಜ್ ಜಲಸಂಧಿ ಬಂದ್. ಅವರೆಲ್ಲ ಏನೇನು ಬೇಡಿಕೆಗಳನ್ನಿಟ್ಟಿದ್ದಾರೆ, ಅದಾದ ನಂತರ ಟೋಲ್ ವಿಚಾರದಲ್ಲಿ ಅವರೆಲ್ಲ ಏನೇನು ಮಾತನಾಡ್ತಾ ಇದ್ದಾರೆ, ಅವರು ಫಾರ್ಮ್ಗಳನ್ನು ಫಿಲಪ್ ಮಾಡ್ಕೊಳ್ತಾ ಇರೋದು, ಪರ್ಷಿಯನ್ ಗಲ್ಫ್ ಏಜೆನ್ಸಿ ಎನ್ನುವಂಥ ಒಂದು ಏಜೆನ್ಸಿಯನ್ನು ತೆಗೆದುಕೊಂಡು ಬಂದು ಅಲ್ಲಿ ಟೋಲನ್ನು ವಿಧಿಸ್ತಾ ಇರೋದು, ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇದೆ. ಜಗತ್ತಿಗೆ 20ರಷ್ಟು ಕಚ್ಚಾ ತೈಲ ಸಾಗಣೆ ಏನಿದೆ ಅದೆಲ್ಲ ಸ್ಥಗಿತ ಆಗ್ತಾ ಇರೋದು. ಪೆಟ್ರೋಲ್ ಬೆಲೆ ಮತ್ತಷ್ಟು ಗಗನಕ್ಕೆ ಏರ್ಬೋದು ಅಂತ. ಯಾಕಂದರೆ ಭಾರತದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಕಳೆದೊಂದು 5 ದಿನಗಳ ವ್ಯಾಪ್ತಿಯಲ್ಲಿ ಪೆಟ್ರೋಲ್ ಡೀಸೆಲ್ ದರ ಮೊನ್ನೆ 3 ರೂಪಾಯಿ ಏರಿಕೆ ಆಗಿತ್ತು, ಇವತ್ತು ಒನ್ಸ್ ಅಗೇನ್ 90 ಪೈಸೆ ಏರಿಕೆ ಆಗುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಇದು ಜಾಗತಿಕವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಬಹುದು ಅಂತ. 6 ವಾರಗಳ ಕದನ ವಿರಾಮ ಇದ್ದರೂ ಕೂಡ ಈ ಇಂಧನ ಬಿಕ್ಕಟ್ಟು ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು, LPG ಆಗಿರ್ಬೋದು, ಎಲ್ಲವೂ ಕೂಡ ದರ ಮತ್ತೊಮ್ಮೆ ಏರಿಕೆ ಆಗಬಹುದು ಎನ್ನುವಂಥ ಲೆಕ್ಕಾಚಾರ. ಈ ದರ ಏರಿಕೆ ಆಗಬಾರದು, ಯಾವುದೇ ವಾಣಿಜ್ಯ ಹಡಗುಗಳಿಗೆ ಹೊಡೆತ ಆಗಬಾರದು ಅಂತ ಯಾರು ಆಲೋಚನೆ ಮಾಡಿದ್ರು? ಡೊನಾಲ್ಡ್ ಟ್ರಂಪ್ ಆಲೋಚನೆ ಮಾಡಿ ಒಂದು ದಾಳಿ ನಡೆಸೋ ಪ್ರಯತ್ನವನ್ನು ಮಾಡಿದ್ರು. ಅದನ್ನು ಕೂಡ ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೀಗ ಅಮೆರಿಕಾದ ಬಹುಮುಖ್ಯ ಬೇಡಿಕೆಗಳಲ್ಲಿ ಹಾರ್ಮುಜ್ ವಿಚಾರವೂ ಕೂಡ ಅಗ್ರಪಂಕ್ತಿಯಲ್ಲಿ ಇರೋದು. ಒಂದು ಪರಮಾಣು ಯುರೇನಿಯಂ, 3ನೇದು ಹಾರ್ಮುಜ್. ಹೀಗಾಗಿ ಈ ಹಾರ್ಮುಜ್ನಲ್ಲಿ ಇರಾನ್ ನಿಯಂತ್ರಣವನ್ನು ಸಾಧನೆ ಮಾಡ್ತಾ ಇರೋದ್ರಿಂದ ಇದೀಗ ಜಾಗತಿಕವಾಗಿ ತೈಲದಲ್ಲಿ ಮತ್ತಷ್ಟು ವಿಳಂಬ ಆಗಬಹುದು, ಸ್ವಲ್ಪ ಹೊಡೆತ ಬೀಳಬಹುದು ಎನ್ನುವಂಥ ಲೆಕ್ಕಾಚಾರಗಳು ಸದ್ಯಕ್ಕೆ ಬರ್ತಾ ಇರೋದು. ಇದು ಜೀಕರಣ ನ್ಯೂಸ್ DNA ಮೊದಲ ಸುದ್ದಿ. ಇನ್ನು 2ನೆಯ ಸುದ್ದಿ ರಷ್ಯಾ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಯಾವಾಗ ಅಮೆರಿಕ ದಂಡಾತ್ಮಕವಾಗಿ ಸುಂಕವನ್ನು ವಿಧಿಸುವ ಪ್ರಯತ್ನವನ್ನು ಭಾರತದ ಮೇಲೆ ಮಾಡಿತ್ತು. ಏನು ದಂಡಾತ್ಮಕ ಸುಂಕ? ನೋಡಿ, ನೀವು ಅಮೆರಿಕ ಮತ್ತು ಅಮೆರಿಕದ ಮಿತ್ರ ದೇಶಗಳಿಂದ ತೈಲವನ್ನು ಖರೀದಿ ಮಾಡಬೇಕು. ಇಲ್ಲದೇ ಇದ್ರೆ ನಿಮ್ಮ ಮೇಲೆ 25% ದಂಡಾತ್ಮಕ ಸುಂಕವನ್ನು ಹಾಕ್ತೀವಿ ಅಂತ 2025 ಆಗಸ್ಟ್ ತಿಂಗಳಲ್ಲಿ ಅಮೆರಿಕ ಹೇಳಿತ್ತು. ಇದಕ್ಕೆ ಒಂದು ಕಾರಣ ಇದೆ. ಏನು ಕಾರಣ? ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಯಿತಲ್ಲ, ಈ ಯುದ್ಧದಲ್ಲಿ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಸೇರ್ಕೊಂಡು ಏನು ಮಾಡ್ತು? ರಷ್ಯಾದ ಆರ್ಥಿಕತೆಗೆ ನಾವು ಹೊಡೆತ ಕೊಡಬೇಕು. ರಷ್ಯಾ ತನ್ನ ತೈಲ ರಫ್ತು ಮಾಡುವ ವಿಚಾರದಲ್ಲಿ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾ ಇದೆ. ಹೀಗಾಗಿ ಅವ್ರಿಗೆ ಹೊಡೆತ ಕೊಡಬೇಕು ಅಂತ ಅವರು ಕೆಲವೊಂದಿಷ್ಟು ನಿಬಂಧನೆ ಹಾಕುವ ಪ್ರಯತ್ನವನ್ನು ಮಾಡಿದರು. ಆ ನಿಬಂಧನೆಯ ಭಾಗವಾಗಿಯೂ ಕೂಡ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇತ್ತು. ನೀವು ಒಂದು 2-3 ವರ್ಷಗಳ ಹಿಂದೆ ಹೋದರೆ ರಷ್ಯಾದಿಂದ ನಾವು ತೈಲ ಖರೀದಿ ಮಾಡ್ತಿದ್ದರ ಪ್ರಮಾಣ ಕೇವಲ 2% ಇತ್ತು. ಕೇವಲ 2% ಇತ್ತು. ಇವತ್ತು ರಷ್ಯಾದಿಂದ ನಾವು ತೈಲ ಖರೀದಿ ಮಾಡ್ತಿದ್ದವರ ಪರಿಣಾಮ 40%ಗೆ ಏರಿಕೆ ಆಗಿದೆ. ಅಂದರೆ ಕಳೆದ 3 ವರ್ಷಗಳಲ್ಲಿ 38% ರಷ್ಯಾದಿಂದ ನಾವು ತೈಲನ್ನ ಹೆಚ್ಚು ಖರೀದಿ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ? ಅಗ್ಗದ ದರದಲ್ಲಿ ನಮಗದು ಸಿಗುತ್ತೆ, ಕಡಿಮೆ ದರದಲ್ಲಿ ಅದು ಸಿಗುತ್ತೆ ಅಂತ. ಆದರೆ ಡೊನಾಲ್ಡ್ ಟ್ರಂಪ್ ಸುಂಕವನ್ನು ವಿಧಿಸುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಕಳೆದ ತಿಂಗಳು ಅಂದರೆ ಈ ಯುದ್ಧ ಶುರುವಾಗಿ ಎಲ್ಲ ಬೆಳವಣಿಗೆಗಳಾಗಿ ತೈಲ ಉತ್ಪಾದನೆಯಲ್ಲಿ ಕುಂಠಿತಾಗಿ ಎಲ್ಲವೂ ಆಗಿತ್ತಲ್ಲ, ಆಗ ಒಂದು ಸಡಿಲಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ನಿನ್ನೆ ಒಂದು ಸುದ್ದಿ ಬಂದಿತ್ತು, ಸಡಿಲಿಕೆ ಮುಕ್ತಾಯ ಆಯಿತು. ಇದೀಗ ರಷ್ಯಾದಿಂದ ಭಾರತ ತೈಲವನ್ನು ಖರೀದಿ ಮಾಡಬಾರದು ಅಂತ. ಆದರೆ ಇದೀಗ ಆ ನಿರ್ಬಂಧ ಅಥವಾ ತಾತ್ಕಾಲಿಕ ವಿನಾಯಿತಿ ಏನಿದೆ, ಆ ತಾತ್ಕಾಲಿಕ ವಿನಾಯಿತಿಯನ್ನು ಅಮೆರಿಕ ಮುಂದುವರಿಸಿದೆ. ಏನೇನಾಯಿತು ಹಾಗಾದರೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಮೆರಿಕಾದಿಂದ ತಾತ್ಕಾಲಿಕ ವಿನಾಯಿತಿ ಸದ್ಯಕ್ಕೆ ಮುಂದುವರಿತಾ ಇದೆ. ರಷ್ಯಾ ತೈಲ ಖರೀದಿ ಮೇಲಿದ್ದ ನಿರ್ಬಂಧದ ವಿನಾಯಿತಿ ಅವಧಿ ಮತ್ತೊಂದು ತಿಂಗಳು ವಿಸ್ತರಣೆಯಾಗಿದೆ. ಸಮುದ್ರದಲ್ಲಿ ಸಿಕ್ಕಾಕೊಂಡಿರುವ ರಷ್ಯಾದ ತೈಲಕ್ಕೆ ಜೂನ್ 17ರವರೆಗೆ ಡೆಡ್ ಲೈನ್ ಅನ್ನು ಕೊಟ್ಟಿದೆ ಅಮೆರಿಕ. ಏಪ್ರಿಲ್ 17 ಅಥವಾ ಅದಕ್ಕಿಂತ ಮೊದಲು ಲೋಡ್ ಆಗಿರುವಂಥ ತೈಲ ಸಾಗಣೆಗೆ ಮಾತ್ರ ಅವಕಾಶವನ್ನು ಕೊಟ್ಟಿರೋದು. ಏನೇನಾಯಿತು ಬೆಳವಣಿಗೆ? ಏನೇನಾಯಿತು ಅಂತ ಹೇಳಿದ್ರೆ 2025 ಆಗಸ್ಟ್ನಲ್ಲಿ ಅಮೆರಿಕ ರಷ್ಯಾ ತೈಲವನ್ನು ಖರೀದಿ ಮಾಡ್ತಾ ಇರುವ ಕಾರಣಕ್ಕಾಗಿ ಭಾರತದ ಸರಕುಗಳ ಮೇಲೆ 25% ಸುಂಕವನ್ನು ಹಾಕೋ ಪ್ರಯತ್ನವನ್ನು ಮಾಡಿತು. ಅದೇ ಸುಂಕದ ಪ್ರಮಾಣವನ್ನು ಫೆಬ್ರವರಿ 2026ರಲ್ಲಿ ರಾಜತಾಂತ್ರಿಕ ಮಾತುಕತೆ ಆಯಿತು. ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಫೋನ್ ಸಂಭಾಷಣೆಯಲ್ಲಿ ಆದ ನಂತರ 18%ಗೆ ಅದನ್ನು ಇಳಿಕೆ ಮಾಡೋ ಪ್ರಯತ್ನ ಆಯಿತು.
ಈ 18% ಇಳಿಕೆ ಆದ ನಂತರ ಯುದ್ಧ ಶುರುವಾಯಿತು. ಅದೇ ತಿಂಗಳು ಯುದ್ಧ ಶುರುವಾಯಿತು. ಯುದ್ಧ ಶುರುವಾದ ನಂತರ ಏನಾಯಿತು, ತೈಲದ ಅಭಾವ ಶುರುವಾಯಿತು. ಅಮೆರಿಕಕ್ಕೂ ಕೂಡ ಗೊತ್ತಿತ್ತು ಇದು ಹೊಡೆತ ಬಿದ್ದು ಬಿಡುತ್ತೆ. ಬೇರೆ ಬೇರೆ ಕಾರಣಗಳಿದೆ ಯಾಕೆ ರಷ್ಯಾದ ತೈಲವನ್ನು ಭಾರತ ಖರೀದಿ ಮಾಡಬೇಕು ಅಂತ ಹೇಳೋದಕ್ಕೆ ಡೀಟೇಲ್ಸ್ಗೆ ನಾನು ಬರ್ತೀನಿ. ಇದೀಗ ಏನು ಮಾಡ್ತು, ಈ ನಿರ್ಬಂಧವನ್ನು ಏನು ವಿಧಿಸಲಾಗಿತ್ತು ತೈಲವನ್ನು ಖರೀದಿ ಮಾಡಬಾರದು ಅಂತ, ಅದನ್ನು ಸಡಿಲಿಕೆ ಮಾಡಿ ನೀವು ಖರೀದಿ ಮಾಡಬಹುದು ಅಂತ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತು. ಹೀಗಾಗಿ ನಾವೇನು ಮಾಡ್ತಾ ಇದ್ವಿ, ರಷ್ಯಾದಿಂದ ಕಡಿಮೆ ದರದಲ್ಲಿ ನಮಗೆ ಒಂದು ಸ್ವಲ್ಪ ಕಡಿಮೆ ದರದಲ್ಲಿ ಸಿಗುತ್ತೆ. ಯಾಕೆ ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಹೇಳಿದರೆ, ನಾನು ಅವಾಗಲೇ ಹೇಳಿದಾಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಈ ಬ್ರಿಟನ್ ಆಗಿರ್ಬೋದು, ಯುರೋಪಿಯನ್ನ ಬೇರೆ ಬೇರೆ ದೇಶಗಳು ಮತ್ತು ಅಮೆರಿಕ ಸೇರಿಕೊಂಡು ನಿರ್ಬಂಧ ಹಾಕಿದ್ರು ರಷ್ಯಾಕ್ಕೆ. ರಷ್ಯಾದ ಕಚ್ಚಾ ತೈಲ ಮಾರುಕಟ್ಟೆಯಲ್ಲಿ $60 ಮಾತ್ರ ಮಾರಾಟ ಆಗಬೇಕು, ಅದಕ್ಕಿಂತ ಹೆಚ್ಚಿನ ದರದಲ್ಲಿ ಯಾವುದೇ ಕಾರಣಕ್ಕೂ ಮಾರಾಟ ಆಗಬಾರ್ದು ಅಂತ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದನ್ನು ಹೆಂಗೆ ನಿರ್ಧಾರ ಮಾಡ್ತಾರೆ ಅನ್ನೋದಕ್ಕೆ ಅವ್ರದ್ದು ಕೆಪಾಸಿಟಿ ಕೂಡ ಇದೆ. ಈ ಕಾರಣಕ್ಕಾಗಿ ರಷ್ಯಾ ಏನು ಮಾಡ್ತು, ತನ್ನ ಹೊಸ ಮಾರುಕಟ್ಟೆಯನ್ನು ಹುಡುಕೋ ಪ್ರಯತ್ನವನ್ನು ಮಾಡ್ತು. ಯಾರ್ಯಾರು ಹೊಸ ಮಾರುಕಟ್ಟೆ, ಅದು ಚೀನಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಬೇರೆ ಬೇರೆ ದೇಶಗಳನ್ನು ಹುಡುಕೋ ಪ್ರಯತ್ನ ಮಾಡ್ತು. ಹೀಗಾಗಿ ನಾವೇನು ಮಾಡ್ತಾ ಇದ್ವಿ, 19 ರಿಂದ 23 ಲಕ್ಷ ಬ್ಯಾರಲ್ ರಷ್ಯಾದಿಂದ ಬಂದರೆ ಕೇವಲ 4 ಲಕ್ಷ ಬ್ಯಾರಲ್ಗಳನ್ನು ಅಮೆರಿಕಾದಿಂದ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ. ಇದು ಬೆಳವಣಿಗೆ ಆಯಿತು. ಜೂನ್ 17ರ ತನಕ ಇದೀಗ ಈ ಸಡಿಲಿಕೆ ವಿಸ್ತರಣೆ ಆಗಿದೆ. ಅಂದರೆ 30 ದಿನಗಳ ಕಾಲ ಇದು ವಿಸ್ತರಣೆ ಆಗ್ತಾ ಇರೋದು. ಇದರಿಂದ ಏನು ಲಾಭ ಆಗುತ್ತೆ, ಕಡಿಮೆ ದರಕ್ಕೆ ನಮಗೆ ಮತ್ತೆ ಕಚ್ಚಾ ತೈಲ ಸಿಗುತ್ತೆ. ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಆ ಸ್ಟೋರನ್ನು ಮಾಡಿದ ನಂತರ ನಮಗೆ ಅವಶ್ಯಕತೆ ಬಿದ್ದಾಗ ಅದನ್ನು ಬಳಕೆ ಮಾಡೋದಕ್ಕೆ ಒಂದು ಪ್ರಯತ್ನಗಳಾಗುತ್ತೆ. ಇದು ಅಮೆರಿಕ ಸದ್ಯಕ್ಕೆ ಭಾರತದ ಮೇಲೆ ಹಾಕ್ತಾ ಇರುವಂತಹ ಈ ಒಟ್ಟಾರೆ ನಿರ್ಬಂಧ ಏನಿತ್ತು ಅದನ್ನು ಮತ್ತೊಂದು ತಿಂಗಳ ಕಾಲ ತಾತ್ಕಾಲಿಕವಾಗಿ ವಿನಾಯಿತಿ ಕೊಟ್ಟಿರೋದು. ಆದರೆ ಅಮೆರಿಕದ ದಿಗ್ಬಂಧನಕ್ಕೆ ಭಾರತ ಮಾತ್ರ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಹಿಂದೆಯೂ ಕೂಡ ಡೋಂಟ್ ಕೇರ್ ಅಂತ ಹೇಳಿತ್ತು, ಒನ್ಸ್ ಅಗೇನ್ ಡೋಂಟ್ ಕೇರ್ ಅಂತ ಹೇಳ್ತಾ ಇರೋದು. ರಷ್ಯಾ ತೈಲ ಖರೀದಿಯನ್ನು ನಿಲ್ಲಿಸಲ್ಲ ಅಂತ ಅಮೆರಿಕದ ಮುಖಕ್ಕೆ ಅವರು ಹೊಡೆದಂತ ಹೇಳ್ಬೇಕು, ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿದ್ದಾರೆ. ನೀವು ಏನೇ ನಿರ್ಬಂಧ ಹಾಕಿ ಆ ನಿರ್ಬಂಧಕ್ಕೆ ನಾವು ಬಗ್ಗೋದಿಲ್ಲ ಅಂತ ಭಾರತ ಸರ್ಕಾರ ಹೇಳ್ತಾ ಇರೋದು. ಹೀಗಾಗಿ ನಾವು ತೈಲವನ್ನು ಖರೀದಿ ಮಾಡ್ತೀವಿ, ವಿನಾಯಿತಿ ಇರಲಿ ವಿನಾಯಿತಿ ಇಲ್ಲದೆ ಇರಲಿ, ಎಲ್ಲ ಸಮಯದಲ್ಲೂ ಕೂಡ ನಾವು ಖರೀದಿಯನ್ನು ಮಾಡ್ತೀವಿ ಅಂತ ಸದ್ಯಕ್ಕೆ ಅವರು ಹೇಳ್ತಾ ಇರೋದು. ಅದರಲ್ಲಿ ಒಂದು ಕಂಡೀಷನ್ ಇದೆ, ನೀವು ಅವಾಗಲೇ ನೋಡಿದ್ರಿ. ಏನು ಕಂಡೀಷನ್ನು, ಏಪ್ರಿಲ್ 17 ಅಥವಾ ಅದಕ್ಕಿಂತ ಮೊದಲು, ಅದಕ್ಕೆ ಮೊದಲು ವಿನಾಯಿತಿ ಕೊಟ್ಟಿದ್ದು ಹಾಗೆ ಸಮುದ್ರದಲ್ಲಿ ಸಿಕ್ಕಾಕೊಂಡಿರುವಂಥ ಹಡಗುಗಳಿಂದನೇ ತೈಲ ತರಬೇಕು ಅಂತ ಅದೇ ನಿರ್ಧಾರವೂ ಕೂಡ ಇದೆ. ಇದೀಗ ಭಾರತ ಏನು ಹೇಳ್ತಾ ಇದೆ, ನಮ್ಮ ನಿರ್ಧಾರಗಳು ಕೇವಲ ದೇಶದ ಹಿತದೃಷ್ಟಿಯಿಂದ ಇದೆ, ಕೇವಲ ದೇಶದ ಹಿತದೃಷ್ಟಿಯಿಂದ ಇದೆ ಅಂತ. ಸುಜಾತ ಶರ್ಮಾ, ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಇವರು, ನಾವು ಅಮೆರಿಕಾದ ವಿನಾಯಿತಿಗಿಂತ ಮೊದಲು ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದ್ದೀವಿ, ವಿನಾಯಿತಿ ಇದ್ದಾಗಲೂ ಮಾಡ್ತೀವಿ, ಇಲ್ಲದೆ ಇದ್ದಾಗಲೂ ಕೂಡ ಖರೀದಿ ಮಾಡ್ತೀವಿ ಅಂತ ಅವರು ಹೇಳಿದರೆ, ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ, ಯುರೋಪ್ ಇಡೀ ಜಗತ್ತಿನ ಇಂಧನ ಖರೀದಿ ಮಾಡುತ್ತೆ, ಅಂದರೆ ಇಡೀ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ತೈಲವನ್ನು ಖರೀದಿ ಮಾಡ್ತಾರೆ. ಆದರೆ ಭಾರತ 140 ಕೋಟಿ ಜನರ ಹಿತದೃಷ್ಟಿಯಿಂದ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ನಾವು ತೈಲ ಖರೀದಿ ಮಾಡಿದರೆ ಈ ಎಲ್ಲ ದೇಶಗಳಿಗೆ ಏನು ಸಮಸ್ಯೆ, ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮತ್ತೊಂದು ಏನೇನು ಬೆಳವಣಿಗೆ ಆಯಿತು ಅಂತ ಹೇಳಿದರೆ, ವಿಶ್ವಸಂಸ್ಥೆಯಲ್ಲಿ ಒಂದು ಬೆಳವಣಿಗೆ ಆಯಿತು. ಈ ಅಮೆರಿಕ, ಬ್ರಿಟನ್ ಮತ್ತು ಯುರೋಪಿಯನ್ ಬೇರೆ ಬೇರೆ ದೇಶಗಳು ರಷ್ಯಾದ ವಿರುದ್ಧ ನಿರ್ಣಯವನ್ನು ಪಾಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು, ಅವತ್ತು ಭಾರತ ರಷ್ಯಾದ ವಿರುದ್ಧ ಮತವನ್ನು ಹಾಕದೆ ತಟಸ್ಥವಾಗಿ ಉಳಿದುಕೊಂಡು ಒಂದು ಬೆಂಬಲ ಕೊಡೋ ಪ್ರಯತ್ನವನ್ನು ಕೂಡ ಅವತ್ತು ಮಾಡಿತು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಆಗಿದೆ. ಈಗ ನಾವು ರಷ್ಯಾದಿಂದ ಕಚ್ಚಾ ತೈಲವನ್ನು ತೆಗೆದುಕೊಂಡು ಬರ್ತೀವಿ ಕಡಿಮೆ ದರಕ್ಕೆ. ಹೆಂಗೆ ಮಾರುಕಟ್ಟೆ ಹೆಂಗೆ ಲಿಂಕ್ ಇದೆ ನೋಡಿ, ಸರಪಳಿ ಹೆಂಗಿದೆ. ಅಮೆರಿಕ ಮತ್ತು ಯುರೋಪಿಯನ್ ಕಂಟ್ರಿಗಳು ಭಾರತಕ್ಕೆ ಯಾಕೆ ಲಗಾಮ ಹಾಕೋದಕ್ಕೆ ಪ್ರಯತ್ನವನ್ನು ಪಡೋದಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಾವು ಕಚ್ಚಾ ತೈಲವನ್ನು ರಷ್ಯಾದಿಂದ ತೆಗೆದುಕೊಂಡು ಬರ್ತೀವಿ, ಆ ತೈಲವನ್ನು ತೆಗೆದುಕೊಂಡು ಬಂದ ನಂತರ ಅದನ್ನು ನಾವು ಸಂಸ್ಕರಣೆ ಮಾಡ್ತೀವಿ, ಅಂದರೆ ಸಿದ್ಧ ತೈಲವಾಗಿ ಅದನ್ನು ಸಂಸ್ಕರಣೆ ಮಾಡ್ತೀವಿ. ಆ ತೈಲವನ್ನು ತಯಾರು ಮಾಡಿದ ನಂತರ ಯಾರಿಗೆ ಕಳಿಸ್ತೀವಿ, ನಾವು ಯುರೋಪಿಯನ್ ರಾಷ್ಟ್ರಗಳಿಗೆ ಕಳಿಸ್ತೀವಿ. ಒಂದು ವೇಳೆ ಭಾರತದಿಂದ ಈ ಸಿದ್ಧವಾದಂತಹ ಈ ಕಚ್ಚಾ ತೈಲದಿಂದ ಸಿದ್ಧವಾದಂತಹ ತೈಲ ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಗದೆ ಹೋದರೆ ಅವರು ಕೂಡ ತೈಲದ ವಿಚಾರದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅನುಭವಿಸಬೇಕಾಗುತ್ತೆ. ಹೀಗಾಗಿ ಯುರೋಪಿಯನ್ ಕಂಟ್ರಿಗಳಾಗಿರ್ಬೋದು, ಅಮೆರಿಕ ಆಗಿರ್ಬೋದು, ಈ ಎರಡು ಕಾರಣಗಳಿಗಾಗಿ ಸ್ವಲ್ಪ ಭಾರತದ ಬಗ್ಗೆ ಮಾತನಾಡುವಾಗ, ಭಾರತದ ವಿರುದ್ಧ ಕ್ರಮ ಕೈಗೊಳ್ಳುವಾಗ ಆಲೋಚನೆ ಮಾಡ್ತೇವೆ ಅನ್ನೋದು ಜಾಗತಿಕವಾಗಿ ಆಗ್ತಾ ಇರುವಂತಹ ಲೆಕ್ಕಾಚಾರ. ಇದರ ಮತ್ತೊಂದು ಭಾಗ ಸುಜಾತ ಶರ್ಮಾ ಅವರ ಹೇಳಿಕೆ. ನಾನು ಆವಾಗಲೇ ಹೇಳಿದೆ, ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಮಾತನಾಡಿದ್ದಾರೆ. ಏನು ಹೇಳಿದ್ರು, ಡೀಟೇಲ್ಸ್ ಒಂದು ಸ್ವಲ್ಪ ನೋಡ್ತಾ ಹೋಗೋಣ.
ಅವರು ಖಡಕ್ ಆದಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿನಾಯಿತಿ ಅಂತ್ಯದಿಂದ ಭಾರತದ ತೈಲ ಖರೀದಿಗೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಅಂದ್ರೆ ಅಮೆರಿಕ ವಿನಾಯಿತಿಯನ್ನು ಕೊಟ್ಟಿದೆ, ಅದರಿಂದ ನಮಗೆ ಯಾವುದೇ ಪರಿಣಾಮ ಬೀರೋದಿಲ್ಲ. ನಾವು ಹಿಂದೆನೂ ಖರೀದಿ ಮಾಡಿದ್ವಿ, ಇವತ್ತು ಕೂಡ ಖರೀದಿ ಮಾಡ್ತೀವಿ ಅಂತ ಅವರು ಕೊಟ್ಟಿರುವಂತಹ ವಿಚಾರ. 2% ಎರಡು ರೀತಿಯಾಗಿ ಸುಂಕವನ್ನು ಅಮೆರಿಕ ಭಾರತದ ಮೇಲೆ ವಿಧಿಸಿತ್ತು. ನಾನು ಅವಾಗಲೇ ಹೇಳಿದೆ, ಒಂದು 25% ನಾರ್ಮಲ್ ಸರಕುಗಳಿಗೆ ಹಾಕೋದು, 25% ದಂಡನಾತ್ಮಕವಾಗಿ ಅವರು ವಿಧಿಸ್ತಾ ಇದ್ದಂತಹ 25%, ಒಟ್ಟಾರೆ 50% ಇತ್ತದು. ಆದರೆ ಫೋನ್ ಮಾತುಕತೆ ಆದ ನಂತರ ಎಲ್ಲವೂ ಕೂಡ ಕಡಿಮೆ ಆಯಿತು. 500 ಶತಕೋಟಿ ಈ ಮೌಲ್ಯದ ಒಂದು ಒಪ್ಪಂದವೂ ಕೂಡ ಆಗಿದೆ ಆಮದು ವಿಚಾರದಲ್ಲಿ. ಎಲ್ಲ ಕಾರಣಗಳಿಗಾಗಿಯೂ ಕೂಡ ಭಾರತ ಯಾವ ಕಾರಣಕ್ಕೂ ಕೂಡ ಅಮೆರಿಕದ ಈ ಗರ್ಜನೆಗೆ, ನಿರ್ಬಂಧಕ್ಕೆ ಅಥವಾ ಸಡಿಲಿಕೆಗೆ ಯಾವುದಕ್ಕೂ ಕೂಡ ನಾವು ಆಲೋಚನೆಯನ್ನು ಮಾಡೋದಿಲ್ಲ. ಈ ಹಿಂದೆಯೂ ಕೂಡ ಖರೀದಿ ಮಾಡಿದ್ವಿ, ಇವತ್ತು ಕೂಡ ಮಾಡ್ತೀವಿ ಅಂತ. ರಷ್ಯಾ ತೈಲ ಖರೀದಿ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಇಂಧನ ನೀತಿಯಲ್ಲಿ ಯಾರು ಹಸ್ತಕ್ಷೇಪವನ್ನು ಸಹಿಸಲ್ಲ ಅಂತ ಒಂದು ಸಂದೇಶ ಕೊಡೋ ಪ್ರಯತ್ನ. ಪಾಶ್ಚಿಮಾತ್ಯ ದೇಶಗಳ ಡಬಲ್ ಸ್ಟ್ಯಾಂಡರ್ಡ್ಗೆ ಭಾರತದ ಅಧಿಕಾರಿಗಳು ತಕ್ಕ ಉತ್ತರ ಕೊಟ್ಟಿರೋದು. ಡಬಲ್ ಸ್ಟ್ಯಾಂಡ್ ಏನು ಅನ್ನೋದನ್ನು ನಾವು ಆವಾಗಲೇ ಉಲ್ಲೇಖ ಮಾಡಿದ್ವಿ. ಅವರಿಗೂ ಕೂಡ ತೈಲ ಬೇಕು. ಅಂದರೆ ಅವರ ಆಲೋಚನೆ ಇರೋದು, ಒಂದು ವೇಳೆ ರಷ್ಯಾ ಉತ್ಪಾದನೆ ಮಾಡಿದಂತಹ ತೈಲ ವೇಗವಾಗಿ ಮಾರಾಟ ಆಗದೆ ಹೋದರೆ, ಯುದ್ಧದ ಕಾರಣಕ್ಕಾಗಿ ಹಾಗಾಗಿ ಸ್ಟಾಕ್ ಉಳಿದ್ಬಿಟ್ರೆ ನಾಳೆ ಒಟ್ಟಾರೆ ತೈಲ ಮಾರುಕಟ್ಟೆಯ ಬೆಲೆಗಳ ಮೇಲೆ ಅದು ಹೊಡೆತ ಬೀಳುತ್ತೆ ಅಂತ. ಯಾಕಂದರೆ ಕಡಿಮೆ ಬೆಲೆಗೆ ನಮಗೆ ಅದು ತೈಲ ಸಿಗ್ತಾ ಇರೋದು. ಪಾಕಿಸ್ತಾನವೂ ಕೂಡ ಅಲ್ಲಿಂದ ತರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಆಲೋಚನೆ ಬ್ರಿಟನ್ ಮತ್ತು ಯುರೋಪಿಯನ್ ದೇಶಗಳು ಮತ್ತು ಅಮೆರಿಕಕ್ಕಿದೆ. ಇವತ್ತು ರಷ್ಯಾದ ಯಾವ್ಯಾವ ಹಡಗುಗಳು ಒಂದು 14 ಕೋಟಿ ಬ್ಯಾರಲ್ ಕಚ್ಚಾ ತೈಲ ಅಂತ ಹೇಳ್ತಿದ್ದಾರೆ. ಆ ಪರಿಪ್ರಮಾಣದ ಕಚ್ಚಾ ತೈಲ ಸಮುದ್ರದಲ್ಲಿ ಏನಿದೆ ಇವತ್ತಿನ ತನಕವೂ ಕೂಡ ಹಡಗಿನಲ್ಲಿ, ಆ ಹಡಗಿನಲ್ಲಿರುವಂತಹ ತೈಲ ಹಾಗೆ ಉಳಿದ್ರೆ ನಾಳೆ ಸ್ಟಾಕ್ ಜಾಸ್ತಿಯಾಗಿ ಮತ್ತೆ ಸಪ್ಲೈ ಮತ್ತು ಡಿಮಾಂಡ್ನಲ್ಲಿ ವ್ಯತ್ಯಾಸಗಳಾಗಿ ತೈಲದ ಬೆಲೆಯಲ್ಲಿ ಏರುಪೇರು ಆಗುತ್ತೆ ಅನ್ನುವಂಥ ಆತಂಕ ಅಮೆರಿಕಕ್ಕೂ ಇದೆ ಮತ್ತು ಯುರೋಪಿಯನ್ ದೇಶಗಳಿಗೂ ಕೂಡ ಇದೆ. ಈ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ಬಟ್ ಭಾರತ ಅದಕ್ಕೆ ಜಗ್ಗೋ ಪ್ರಯತ್ನವನ್ನಂತೂ ಮಾಡ್ತಾ ಇಲ್ಲ. ಇವೆಲ್ಲದರ ನಡುವೆ ಭಾರತದ ಇಂಧನ ಕೋಟೆ ಸುಭದ್ರ. ಮೋದಿಯವರು ಲೋಕಸಭೆಯಲ್ಲಿ ಹೇಳಿದ್ರು, ನಾವು 41 ದೇಶಗಳಿಂದ ತೈಲವನ್ನು ತರಿಸ್ಕೊಳ್ತಾ ಇದ್ದೀವಿ, ಸ್ವಾವಲಂಬಿ ಆಗ್ತಾ ಇದ್ದೀವಿ, ಸ್ಟೋರೇಜ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ, ಎಲ್ಲವೂ ಕೂಡ ಆಗ್ತಾ ಇದೆ ಅಂತ. ಇದೀಗ ಕಚ್ಚಾ ತೈಲದಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳೋ ಪ್ರಯತ್ನವನ್ನು ಮಾಡಿದೆ, ಜನತೆಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತೈಲ ಬಿಕ್ಕಟ್ಟಿದ್ರೂ ಕೂಡ ಭಾರತದ ಪೂರೈಕೆ ಸರಪಳಿ ಭದ್ರವಾಗಿದೆ ಅಂತೆಲ್ಲ ಹೇಳಿದ್ದಾರೆ. ತೈಲ ಅಗತ್ಯಕ್ಕೆ ತಕ್ಕಂತೆ ಮೊದಲೇ ಹಲವು ದೇಶಗಳ ಜೊತೆಗೆ ಯಶಸ್ವಿ ಒಪ್ಪಂದ ಮಾಡಿಕೊಂಡಿದ್ದಾರೆ. ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ನಾವು ಇಂಧನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಂಧನ ಮೂಲಗಳ ವೈವಿಧ್ಯೀಕರಣ ಆಗಿದೆ. ಯಾಕಂದರೆ ರಷ್ಯಾ, ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಡಿಪೆಂಡೆನ್ಸಿ ಅಲ್ಲದೆ ಬೇರೆ ಬೇರೆ ದೇಶಗಳಿಂದನೂ ಕೂಡ ನಾವು ತರ್ತಾ ಇದ್ದೀವಿ. ವೆನಿಜುವೆಲಾ ಜೊತೆಗೆ ಒಂದು ಹೊಸ ತೈಲ ಒಪ್ಪಂದ ಆಗಿದೆ, ಅದು ಕೂಡ ಭಾರತಕ್ಕೆ ಅನುಕೂಲ ಅಂತ ಹೇಳ್ತಿದ್ದಾರೆ. ಮತ್ತು ಕಾರ್ಯತಂತ್ರದ ತೈಲ ಮೀಸಲು ನಿಧಿ, ಇದರಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆ ಆಗಿದೆ. ಅಂದರೆ 64 ದಿನಗಳಿಗೆ ಆಗುವಷ್ಟು ತೈಲ ಅದನ್ನು ಅವರು ತೆಗೆದಿಟ್ಟು ಆ ಪರಿಪ್ರಮಾಣದಲ್ಲಿ ಇದ್ದೇ ಇರುತ್ತೆ. ಮತ್ತು ಸರ್ಕಾರದ ತುರ್ತು ಮೀಸಲು, ವಿಶೇಷವಾಗಿ ಭೂಗತ ಈ ಕೇಂದ್ರಗಳಲ್ಲಿ ಅಂತ ನಾನೇನು ಹೇಳಿದೆ, ಅದು ಉಡುಪಿ ಆಗಿರ್ಬೋದು, ವಿಶಾಖಪಟ್ಟಣ ಆಗಿರ್ಬೋದು, ಚಂಡೀಗಢನಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಹೊಸ ತೈಲ ಸಂಸ್ಕರಣಾ ಘಟಕ ಆಗಿರ್ಬೋದು, ಅಲ್ಲಿ 9.5 ದಿನಗಳಿಗೆ ಆಗುವಷ್ಟು ತೈಲ ಶೇಖರಣೆ ಇರುತ್ತೆ. ಅಂದರೆ ಸುಮಾರು ಒಂದು 74-75 ದಿನಗಳಿಗೆ ಆಗುವಷ್ಟು ಅಂತ ತೈಲ ಭಾರತದಲ್ಲಿ ಇದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ಇದರ ಜೊತೆಗೆ ತೈಲವೇ ಮಾತ್ರನ ಇಲ್ಲ, ಎಥನಾಲನ್ನು ನಾವು ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡ್ತೀವಿ 20% ಅಂತ, ಅದನ್ನು ಎಥನಾಲ್ ಬ್ಲೇಡಿಂಗ್ ಅನ್ನೋದನ್ನು ತೆಗೆದು ಬರ್ತಾ ಇದ್ದಾರೆ. ಮತ್ತೊಂದು, ಇದೆಲ್ಲವೂ ಕೂಡ ಭರವಸೆ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿದೆ. ಯಾಕಂದರೆ 5 ದಿನಗಳ ಅಂತರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪೆಟ್ರೋಲ್ 3 ರೂಪಾಯಿ ಇತ್ತು, ಡೀಸೆಲ್ 3 ರೂಪಾಯಿ ಇತ್ತು. ಇವತ್ತು ಒನ್ಸ್ ಅಗೇನ್ 90 ಪೈಸೆ ಆ ನಿಟ್ಟಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿರುವಂತಹ ಮಾತುಗಳು, ಕಡಿಮೆ ಬಳಕೆ ಮಾಡಿ, ಈ ಎಲ್ಲವೂ ಕೂಡ ಆತಂಕಕ್ಕಂತೂ ಸದ್ಯಕ್ಕೆ ಈಡು ಮಾಡಿದೆ. ಹೀಗಾಗಿ ಇದನ್ನು ಸಂಭವ ಹೇಗೆ ಮ್ಯಾನೇಜ್ ಮಾಡ್ತಾರೆ ಕೇಂದ್ರ ಸರ್ಕಾರದವರು ಅನ್ನೋದು ನಾವು ಕಾದು ನೋಡಬೇಕು. ಇದೀಗ ಪುಟಿನ್ ಮತ್ತು ನರೇಂದ್ರ ಮೋದಿ ಅವರ ದೋಸ್ತಿ ಬಗ್ಗೆ ಚರ್ಚೆ ಆಗ್ತಾ ಇರೋದು. ನಾನು ಅವಾಗಲೇ ಹೇಳ್ತಾ ಇದ್ದೆ, ಕಳೆದ ಸ್ವಲ್ಪ ವರ್ಷಗಳ ಹಿಂದೆ ರಷ್ಯಾದಿಂದ ನಾವು ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದಂಥ ಪ್ರಮಾಣ ಕೇವಲ 2% ಮಾತ್ರ ಇತ್ತು. ಇವತ್ತು 38% ಏರಿಕೆಯಾಗಿ 40%ಗೆ ಬಂದಿದೆ. ಯಾವ ಕಾರಣಕ್ಕಾಗಿ? ನರೇಂದ್ರ ಮೋದಿ ಮತ್ತು ಪುಟಿನ್ ಅವರ ನಡುವೆ ಇದ್ದಂಥ ರಾಜತಾಂತ್ರಿಕ ಸಂಬಂಧ, ಸ್ನೇಹ, ಮಿತ್ರತ್ವ ಎಲ್ಲವೂ ಅಂತ ಹೇಳ್ತಾರೆ. ರಷ್ಯಾದಿಂದ ಸಿಗ್ತಾ ಇರುವಂಥ ಭಾರಿ ರಿಯಾಯಿತಿ ದರದ ತೈಲವೇ ಭಾರತಕ್ಕೆ ಸಂಜೀವಿನಿಯಾಗಿ ಪರಿಣಮಿಸಿದೆ. ಹೆಂಗೆ ಸಂಜೀವಿನಿ ಆಗಿದೆ ಅಂತ ನೋಡ್ರಿ ನೀವು. ಭಾರತ ಮತ್ತು ರಷ್ಯಾದ ನಡುವೆ ಸ್ನೇಹ ಗಟ್ಟಿ ಇದೆ. ಏನೇ ಬಂದರೂ ನಾವು ಭಾರತದ ಜೊತೆಗಿದ್ದೀವಿ ಅಂತ ಪುಟಿನ್ ಎಲ್ಲ ಹೇಳಿದ್ದಾರೆ. ನಿಮ್ಗೆ 2025 ಶೃಂಗಸಭೆ ಆಯಿತು. ಆ ಸಭೆಗೆ ಪುಟಿನ್ ಅವರು ಬಂದಾಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ವಿಮಾನ ನಿಲ್ದಾಣಕ್ಕೆ ಹೋಗಿ ಎಲ್ಲ ಈ ಪ್ರೋಟೋಕಾಲ್ಗಳನ್ನು ಮುರಿದು ಅವರನ್ನು ಸ್ವಾಗತ ಮಾಡಿ ಅವರನ್ನು ಅಪ್ಪಿಕೊಂಡು ಕರೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದ್ರು. ಹೀಗಾಗಿ ಅವರ ಸ್ನೇಹದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದರೆ ಪುಟಿನ್ ಮತ್ತು ನರೇಂದ್ರ ಮೋದಿ ಅವರ ಈ ಸ್ನೇಹ ಮತ್ತು ರಷ್ಯಾ ಭಾರತದ ನಡುವೆ ಸ್ನೇಹದಿಂದ ಭಾರತಕ್ಕೆ ಏನು ಲಾಭ ಆಯಿತು? ಏನು ಲಾಭ ಆಗಿದೆ ಅಂದರೆ 2022 ಮತ್ತು 2023ರಲ್ಲಿ ನಮಗೆ 13% ರಿಯಾಯಿತಿ ಸಿಕ್ಕಿದೆ. ಜಾಗತಿಕ
ಮಾರುಕಟ್ಟೆಗಿಂತ ಶೇಕಡ 13% ರಿಯಾಯಿತಿ ಸಿಕ್ತು. ನಮಗೆ 40,000 ಕೋಟಿ ರೂಪಾಯಿ ಅಲ್ಲಿ ಉಳಿತಾಯ ಆಯಿತು ಒಂದು ವರ್ಷಕ್ಕೆ. 2023 ಮತ್ತು 24ರಲ್ಲಿ ಖರೀದಿ ಪ್ರಮಾಣ ಹೆಚ್ಚಳ ಆಯಿತು ರಷ್ಯಾದಿಂದ. ಅವತ್ತು ನಮಗೆ 10% ರಿಯಾಯಿತಿ ಸಿಕ್ತು, 45,000 ಕೋಟಿ ರೂಪಾಯಿ ನಮಗೆ ಉಳಿತಾಯ ಆಯಿತು. 2024-25ರಲ್ಲಿ ರಿಯಾಯಿತಿ ಬೇರೆ ಬೇರೆ ಕಾರಣಗಳಿಗಾಗಿ 2.8ಕ್ಕೆ ಇಳಿಕೆ ಆಯಿತು, ಆದರೂ ಕೂಡ ನಮಗೆ ಉಳಿತಾಯ ಆಗಿದೆ. ಮತ್ತೊಂದು ಕಡೆ ನೇರವಾಗಿ ಉಳಿತಾಯ ಆಗಿರೋದು $12.6 ಬಿಲಿಯನ್ ಅಂತ ಹೇಳ್ತಾ ಇದ್ದಾರೆ. $12.6 ಬಿಲಿಯನ್ ಹೇಗೆ ಉಳಿತಾಯ ಆಯಿತು ಅಂತ ಹೇಳಿದ್ರೆ, ಅವರು ನಮಗೆ ಕಡಿಮೆ ದರದಲ್ಲಿ ತೈಲವನ್ನು ಕೊಡ್ತಾ ಇರೋದು ಭಾರತಕ್ಕೆ ಅನುಕೂಲ ಆಯಿತು. ಈ ಕಾರಣಕ್ಕಾಗಿ ಪುಟಿನ್ ಮತ್ತು ನರೇಂದ್ರ ಮೋದಿ ಅವರ ದೋಸ್ತಿ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಸಹಾಯ ಮಾಡಿದೆ. ಆ ಸಹಾಯದ ಭಾಗವಾಗಿಯೇ ರಷ್ಯಾ ಇವತ್ತು ಅಮೆರಿಕಾದ ಏನೇ ನಿರ್ಬಂಧಗಳಾಗಿರ್ಬೋದು, ಅಮೆರಿಕಾದ ಏನೇ ಒತ್ತಡಗಳಾಗಿರ್ಬೋದು, ಯುರೋಪಿಯನ್ ಯೂನಿಯನ್ ರಷ್ಯಾವನ್ನು ಒಂದು ಹಂತಕ್ಕೆ ಆರ್ಥಿಕವಾಗಿ, ಇವತ್ತು ಇರಾನನ್ನು ಅಮೆರಿಕ ಹೇಗೆ ಆರ್ಥಿಕವಾಗಿ ಜರ್ಜರಿತವಾಗಿ ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಿದೆಯೋ, ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ವಿರುದ್ಧನೂ ಕೂಡ ಹಾಗೆ ಆಗಿತ್ತು. ಆದರೆ ಇವ್ಯಾವುದಕ್ಕೂ ಕೂಡ ಜಗ್ಗದೆ ರಷ್ಯಾ ಮತ್ತು ಭಾರತದ ಸಂಬಂಧ ಈ ರೀತಿಯಾಗಿ ಬೆಳೆದುಕೊಂಡು ಬಂದಿದ್ದರ ಪರಿಣಾಮವಾಗಿ ಇವತ್ತು ತೈಲ ವಿಚಾರದಲ್ಲಿ ನಾವು ರಷ್ಯಾದ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಆಗೋ ಪ್ರಯತ್ನಗಳಾಗಿದೆ. ಜಿ ಕನ್ನಡ ನ್ಯೂಸ್ DNA 3ನೇ ಸುದ್ದಿ, ಚೀನಾ ಮತ್ತು ಪಾಕಿಸ್ತಾನ ಇಬ್ಬರು ಸೇರಿಕೊಂಡು ಭಾರತದ ವಿರುದ್ಧ ಹೆಣಿತಾ ಇರುವಂಥ ರಣತಂತ್ರ. ಒಂದು ಕಡೆ ಪಾಕಿಸ್ತಾನ ಶಾಂತಿ ದೂತನಾಗಿ ಕೆಲಸ ಮಾಡ್ತೀನಿ ಅಂತ ತನ್ನ ಸ್ವಹಿತಾಸಕ್ತಿಗಾಗಿ ಇಮೇಜ್ ಬಿಲ್ಡ್ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಮುನೀರ್ ಸೇರಿದಂತೆ ಶಹಬಾಜ್ ಶರೀಫ್ ಸೇರಿದಂತೆ ಪಾಕಿಸ್ತಾನದ ನಾಯಕರು ಹೇಳ್ತಾ ಇದ್ರು, ಭಾರತ ಪಾಕಿಸ್ತಾನಕ್ಕೆ ಗೌರವ ಕೊಡಬೇಕು ಅಂತ. ಯಾವುದಕ್ಕೆ ಗೌರವ ಕೊಡಬೇಕು? ತನ್ನ ಸ್ವಂತ ಶಕ್ತಿಯಿಂದ ಒಂದು ಸೂಜಿಯನ್ನು ಉತ್ಪಾದನೆ ಮಾಡಬಲ್ಲಂತಹ ಕೆಪಾಸಿಟಿ ಇಲ್ಲದಂತಹ ದೇಶ ಪಾಕಿಸ್ತಾನ. ಭಾರತ ಆಪರೇಷನ್ ಸಿಂಧೂರ್ ಮಾಡಿದಾಗ ಚೀನಾ ಅವರಿಗೆ ಡ್ರೋನ್ ಕೊಡ್ತು. ಆ ಡ್ರೋನ್ಗಳು ಟುಸ್ ಪಟಾಕಿಯಾಗಿದ್ದನ್ನು ನಾವು ನೋಡಿದ್ವಿ. ಭಾರತದ ದಾಳಿಗೆ ತತ್ತರಿಸಿ ಹೋಗಿದ್ದನ್ನು ನಾವು ನೋಡಿದ್ವಿ, ಟುಸ್ ಪಟಾಕಿಯಾಗಿ ಹೋಗ್ಬಿಡ್ತು. ಒನ್ಸ್ ಅಗೇನ್ ಇದೀಗ ಸಮುದ್ರದ ಆಳದಲ್ಲಿ ಭಾರತಕ್ಕೆ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಯಾರ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಇದೆ ಪಾಕಿಸ್ತಾನ? ಅದೇ ಚೀನಾದ ಮೇಲೆ ಡಿಪೆಂಡೆನ್ಸಿ ಆಗುವ ಮುಖಾಂತರ ಒಂದು ಡಲ್ಟಿ ಒಪ್ಪಂದಕ್ಕೆ ಹೋಗ್ತಾ ಇದ್ದಾರೆ, ಒಂದು ಡಲ್ಟಿ ಡೀಲಿಗೆ ಅವರು ಹೋಗ್ತಾ ಇದ್ರು. ಆದರೆ ಇದಕ್ಕೆ ಚೀನಾ ಮಾತ್ರ ಒಪ್ಪಿಲ್ಲ ಎನ್ನುವಂತಹ ಸುದ್ದಿಗಳು ಬರ್ತಾ ಇರೋದು. ಹಾಗಾದರೆ ಏನೇನಾಯಿತು ಬೆಳವಣಿಗೆ? ಭಾರತದ ವಿರುದ್ಧ ಒಂದು ಪರಮಾಣು ಶಕ್ತಿ ನೀಡುವಂತೆ ಅವರೆಲ್ಲ ಬೇಡಿಕೆ ಇಟ್ಟರಂತೆ, ಚೀನಾ ಅದನ್ನು ಒಪ್ಪಿಕೊಂಡಿಲ್ಲ. ಏನೇನೆಲ್ಲ ಬೆಳವಣಿಗೆ ಆಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಪಾಕ್ ಕೈಗೆ ಚೀನಾ ಸಮುದ್ರ ಗೂಳಿ. ಏನಿದು ಸಮುದ್ರ ಗೂಳಿ? ಪಾಕಿಸ್ತಾನಕ್ಕೆ ಬರೋಬ್ಬರಿ 8 ಹ್ಯಾಂಗೋರ್ ಕ್ಲಾಸ್ ಜಲಂತರ್ಗಾಮಿ ನೌಕೆಯನ್ನು ಕೊಡೋದಕ್ಕೆ ಚೀನಾ ಮುಂದಾಗ್ತಾ ಇದೆ. 8 ಹ್ಯಾಂಗೋರ್ ಕ್ಲಾಸ್ ಜಲಂತರ್ಗಾಮಿ ನೌಕೆಯನ್ನು ಕೊಡುತ್ತೆ. $5 ಬಿಲಿಯನ್ ಅಮೆರಿಕನ್ ಮೌಲ್ಯದ ಬೃಹತ್ ರಕ್ಷಣಾ ಒಪ್ಪಂದ ಇದು. ಈಗಾಗಲೇ 3 ಸಬ್ಮರೀನ್ ಸ್ವೀಕಾರ ಮಾಡಿದೆ, 5 ಸಬ್ಮರೀನ್ ನಿರ್ಮಾಣ ಹಂತದಲ್ಲಿದೆ. 4 ಜಲಂತರ್ಗಾಮಿಗಳು ಚೀನಾದಲ್ಲಿ ತಯಾರಿ ಆದರೆ 4 ಕರಾಚಿ ಶಿಪ್ ಯಾರ್ಡ್ನಲ್ಲಿ ಅವೆಲ್ಲ ಸಿದ್ಧ ಆಗುತ್ತೆ. ಏನು ಇವರು ಪ್ರಯತ್ನ ಅಂತ ಹೇಳಿದರೆ, ಸಮುದ್ರದಲ್ಲಿ ಪಾರುಪತ್ಯವನ್ನು ಮೆರಿಬೇಕು ಅನ್ನೋದು ಪಾಕಿಸ್ತಾನದ ಆಲೋಚನೆ. ನೀವು ನೋಡಿ, ಭೂದಾಳಿ ಆದರೆ ಅದರ ಮೂಲಕ ಕೌಂಟರ್ ಕೊಡೋ ಪ್ರಯತ್ನವನ್ನು ಮಾಡ್ತಾರೆ, ವಾಯುದಾಳಿ ಆದರೆ ಅದರ ಮುಖಾಂತರ ಕೌಂಟರ್ ಕೊಡೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡುತ್ತೆ. ಅದರಲ್ಲೂ ಕೂಡ ಸೋತು ಸುಣ್ಣ ಆಗಿದೆ. ಆದರೆ ಭಾರತದತ್ತ ಒಂದು ಅತ್ಯಾಧುನಿಕ ಸೌಲಭ್ಯ ಇದೆ. ಏನು ಸೌಲಭ್ಯ ಇದೆ ಭಾರತದ ಹತ್ರ? ಈ ಜಲಂತರ್ಗಾಮಿಗಳ ವಿಚಾರದಲ್ಲಿ ನಾವು ನ್ಯೂಕ್ಲಿಯರ್ ಟ್ರಯಾಡ್ ಇದೆ ನಮ್ಮ ಹತ್ರ. ಅದು ಭೂಮಿಯ ಮುಖಾಂತರ ದಾಳಿ ಮಾಡ್ಬೋದು, ವಾಯು ದಾಳಿಯ ಮುಖಾಂತರ ದಾಳಿ ಮಾಡ್ಬೋದು, ಮತ್ತು ನೌಕಾ ದಾಳಿಯ ಮುಖಾಂತರವೂ ಕೂಡ ನ್ಯೂಕ್ಲಿಯರ್ ಟ್ರಯಾಡ್ ಮುಖಾಂತರ ಭಾರತ ದಾಳಿ ಮಾಡುತ್ತೆ. ಈ ನ್ಯೂಕ್ಲಿಯರ್ ಟ್ರಯಾಡನ್ನು ಎದುರಿಸೋದಕ್ಕೆ ಪಾಕಿಸ್ತಾನದ ಹತ್ರ ಅತ್ಯಾಧುನಿಕವಾದಂತಹ ಯಾವುದೇ ಜಲಂತರ್ಗಾಮಿಗಳಿಲ್ಲ. ಹೀಗಾಗಿ ಅವರು ಪಾಕಿಸ್ತಾನದವರು ಚೀನಾದ ಹತ್ರ ಹೋಗಿ 2015ರಲ್ಲಿ ಏನೋ ಒಂದು ಒಪ್ಪಂದ ಆಗಿದೆ, $5 ಬಿಲಿಯನ್ ಒಪ್ಪಂದ ಇದು. ಆ 8 ಹ್ಯಾಂಗರ್ ಕ್ಲಾಸ್ ಸಬ್ಮರೀನ್ಗಳನ್ನು ತೆಗೆದುಕೊಂಡು ಬರ್ತಾ ಇರೋದು. 4 ಪಾಕ್, 4 ಚೀನಾದಲ್ಲಿ ನಿರ್ಮಾಣ ಆಗುತ್ತೆ. ಮೊದಲ ನೌಕೆ PNS ಹ್ಯಾಂಗರ್ ಏಪ್ರಿಲ್ 30ನೇ ತಾರೀಕಿಗೇನೋ ಹಸ್ತಾಂತರ ಆಗಿದೆ ಅಂತೆ. ಪಾಕ್ ನೌಕೆಗೆ ಅದೆಲ್ಲ ಸೇರ್ಪಡೆ ಆಗಿದೆ ಅಂತ. 2028ರ ವೇಳೆಗೆ 8 ನೌಕೆಗಳು ಪಾಕಿಸ್ತಾನದ ವಶಕ್ಕೆ ಬರುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ. ಅಂದರೆ 4 ಚೀನಾದ ಉಂಚಾಂಗ್ ಶಿಪ್ ಬಿಲ್ಡಿಂಗ್ನಲ್ಲಿ ಅಲ್ಲಿ ತಯಾರಾಗ್ತಾ ಇದ್ರೆ, ಉಳಿದಂಥ 4 ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಿ ಕರಾಚಿಯ ಶಿಪ್ ಯಾರ್ಡ್ನಲ್ಲಿ ಅವುಗಳನ್ನು ತಯಾರು ಮಾಡೋದಕ್ಕೆ, ಅವುಗಳನ್ನು ಜೋಡಣೆ ಮಾಡೋದಕ್ಕೆ ಇದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವ ಉದ್ದೇಶ? ಭಾರತದ ವಿರುದ್ಧ ಒಂದು ಹಗೆ ಸಾಧಿಸಬೇಕು ಅಂತ. ಹಿಂದೂ ಮಹಾಸಾಗರ ಇದರಲ್ಲಿ ಕಟ್ಟಿ ಹಾಕಬೇಕು ಅನ್ನುವಂಥ ಪ್ರಯತ್ನ ಏನಿದೆ ಚೀನಾದ್ದು, ಆ ಚೀನಾಕ್ಕೆ ಬೆಂಬಲವಾಗಿ ಇವತ್ತು ಪಾಕಿಸ್ತಾನ ನಿಲ್ತಾ ಇರೋದು. ಈ ಶ್ರೀಲಂಕಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಇವತ್ತಿನ ಹಂತಕ್ಕೆ ಮಾಲ್ಡೀವ್ಸ್ ಕೂಡ ನೀವು ಅಂದ್ಕೊಳ್ಳಿ.
ಅವರು ಕೂಡ ಚೀನಾಕ್ಕೆ ಹತ್ತಿರ ಆಗೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹತ್ತಿರ ಆಗ್ತಾ ಇದ್ದು ಭಾರತದ ವಿರುದ್ಧ ಎರಡೂ ಶತ್ರು ದೇಶಗಳೇ, ಚೀನಾ ಅರುಣಾಚಲ ಪ್ರದೇಶ ಈ ಭಾಗದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಖ್ಯಾತಿ ತೆಗೆಯುವ ಪ್ರಯತ್ನವನ್ನು ಮಾಡುತ್ತೆ. ಪಾಕಿಸ್ತಾನ ಜಮ್ಮು ಕಾಶ್ಮೀರ ಗುಜರಾತ್ನ ಬಂದರುಗಳು ಮುಂಬೈ ಈ ಭಾಗದಲ್ಲಿ ಖ್ಯಾತಿ ತೆಗೆಯುವ ಪ್ರಯತ್ನವನ್ನೆಲ್ಲವನ್ನು ಕೂಡ ಪಾಕಿಸ್ತಾನ ಮಾಡ್ತಾ ಇದೆ. ಹೀಗಾಗಿ ಇಬ್ಬರೂ ಸೇರಿಕೊಂಡು ಪಾಕಿಸ್ತಾನದ ಅಂದ್ರೆ ಭಾರತದ ವಿರುದ್ಧ ಒಂದು ರಣವ್ಯೂಹವನ್ನು ಹೆಣಿಬೇಕು ಅಂತ, ಬಟ್ ಅದು ಸಾಧ್ಯ ಇಲ್ಲ. ಅವರು ಎಲ್ಲರೂ ಕೂಡ ಒಟ್ಟಾದರೂ ಕೂಡ ಭಾರತ ಆ ಸಾಮರ್ಥ್ಯವನ್ನು ಎದುರಿಸುವಂತ ಶಕ್ತಿ ಇದೆ. ಹೀಗಾಗಿ ಆ ಹಿಂದೆಯೂ ಕೂಡ ಅನೇಕ ಬಾರಿ ಪ್ರೂವ್ ಆಗಿದೆ. ಸಮುದ್ರದೊಳಗೆ ಅಡಗಿರುವಂತ ಸೈಲೆಂಟ್ ಕಿಲ್ಲರ್ ಇದು. ಏನಿದು ಇವರು ಪೂರೈಕೆ ಮಾಡ್ತಿದಾರಲ್ಲ, ಸಮುದ್ರದ ಒಳಗಡೆ ಕೆಲಸ ಮಾಡೋದು. ಹ್ಯಾಂಗೋರ್ ಸಬ್ಮರೀನ್ ನಲ್ಲಿ ಅತ್ಯಾಧುನಿಕ AIP ತಂತ್ರಜ್ಞಾನ ಇರುತ್ತೆ. ಈ AIP ತಂತ್ರಜ್ಞಾನದ ಮುಖಾಂತರ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ವಾರಗಳ ಕಾಲ ಸಮುದ್ರದ ಮೇಲ್ಮೈಗೆ ಬಾರದೆ ಇವೆಲ್ಲವೂ ಕೂಡ ಅಲ್ಲಿಯೇ ಅಡಗಿದ್ಕೊಂಡು ಕೆಲಸವನ್ನು ಮಾಡುತ್ತೆ. ಶತ್ರು ರಾಷ್ಟ್ರದ ರೆಡಾರ್ಗೆ, ಸೋನಾರ್ ಕಣ್ಣಿಗೆ ಬೀಳದಂತಹ ವ್ಯವಸ್ಥೆ, ಸ್ಟೆಲ್ತ್ ಪವರ್ ಎಲ್ಲ ಇದೆ. ಪಾಕಿಸ್ತಾನದ ಬಾಬರ್ 3 ಪರಮಾಣು ಕ್ರೂಸ್ ಕ್ಷಿಪಣಿ ಉಡಾವಣೆ ಮಾಡುವಂತಹ ಸಾಮರ್ಥ್ಯವೂ ಕೂಡ ಇದೆ. ಏನಿದು AIP ಅಂತ ಹೇಳಿದರೆ, ಈ ಏರ್ ಇಂಡಿಪೆಂಡೆಂಟ್ ಪ್ರಪೋಲ್ಷನ್ ಅಂತ ಕರೀತಾರೆ. ಅದನ್ನು ಪ್ರಪೋಲ್ಷನ್ ಅಂತ ಕರೀತಾರೆ. ಅತ್ಯಾಧುನಿಕ ತಂತ್ರಜ್ಞಾನ ಇದು. ನೀವು ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ಮತ್ತು ಡೀಸೆಲ್ ಜಲಂತರಗಾಮಿಗಳು ಏನಿರುತ್ತಲ್ಲ, ಅವೆಲ್ಲವೂ ಕೂಡ ಬ್ಯಾಟ್ರಿಗಳನ್ನು ಚಾರ್ಜ್ ಮಾಡೋದಕ್ಕೆ ನೀವು ಪದೇ ಸಮುದ್ರದ ಮೇಲ್ಮೈಗೆ ಬರಬೇಕಾಗುತ್ತೆ, ದಂಡೆಗೆಲ್ಲ ಬರಬೇಕಾಗುತ್ತೆ, ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡಿದ ನಂತರ ಅದು ಕಾರ್ಯನಿರ್ವಹಿಸೋಕೆ ಮತ್ತು ವಾಪಸ್ ಹೋಗಬೇಕು. ಆದರೆ ಈ AIPನ ಅಳವಡಿಕೆ ಮಾಡೋದ್ರಿಂದ ಒಂದು ವಾರಗಟ್ಟಲೆಗಳ ಕಾಲ, 10 ದಿನಗಳ ಕಾಲ ಪದೇ ಚಾರ್ಜ್ ಮಾಡುವಂಥ ಅವಶ್ಯಕತೆಗಳಿರಲಿಲ್ಲ. ಹೀಗಾಗಿ ನೀರಿನಲ್ಲಿ ಅವರು ಆಳವಾಗಿ ಇದ್ದುಕೊಂಡು ಯಾವುದೇ ಶತ್ರುಗಳ ರಾಷ್ಟ್ರಗಳ ರಡಾರ್ಗಳ ಕಣ್ಣಿಗೆ, ಈಗ ಹೇಗೆ ಇರಾನ್ ತನ್ನ ಈ ಸೊಳ್ಳೆ ದೋಣಿಗಳನ್ನು ಬಳಕೆ ಮಾಡಿಕೊಂಡು ಅಂದ್ರೆ ಅಮೆರಿಕದ ರಡಾರ್ಗಳ ಕಣ್ಣಿಗೆ ಬೀಳದಂತೆ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡುತ್ತಿದೆ, ಅದೇ ರೀತಿಯಲ್ಲಿ ಇದು ಬಾಹ್ಯ ವಿನ್ಯಾಸ ಮಾತ್ರ ಅಲ್ಲ, ಶಸ್ತ್ರಾಸ್ತ್ರದಲ್ಲೂ ಕೂಡ ಇದೊಂದು ದೊಡ್ಡ ಮಟ್ಟದಲ್ಲಿ ಅದ್ಭುತವಾದಂಥ ತಂತ್ರಜ್ಞಾನವನ್ನು ಇದರಲ್ಲಿ ಬಳಕೆ ಮಾಡಿದ್ದಾರೆ ಅಂತ. ಪಾಕಿಸ್ತಾನದ ಬಾಬರ್ 3 ಪರಮಾಣು ಕ್ರೂಸ್ ಇದೆಲ್ಲವನ್ನ ಇದರಲ್ಲಿ ಬಳಕೆ ಮಾಡಬಹುದು. ಈ ಹಿಂದೆ ಪಾಕಿಸ್ತಾನ ಏನು ಮಾಡ್ತಾ ಇತ್ತು, ಫ್ರೆಂಚ್ ನಿರ್ಮಿತ ಹಳೆಯ ಜಲಂತರಗಾಮಿಗಳ ಮೇಲೆ ಅವಲಂಬನೆ ಆಗೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇದೀಗ ಚೀನಾದ ಮುಖಾಂತರ ಈ 8 ತೆಗೆದುಕೊಂಡು ಬಂದು ಭಾರತದ ವಿರುದ್ಧ ಒಂದು ಹಿಡಿತವನ್ನು ಸಾಧಿಸಬೇಕು ಅನ್ನೋ ಪ್ರಯತ್ನ ಪಾಕಿಸ್ತಾನದ್ದಾಗಿದೆ ಅಂತೆ. ಯಾಕಂದರೆ 2 ವಿಭಾಗಗಳಲ್ಲಿ ಅವರು ಸೋಲೋ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಭೂದಾಳಿ, ವಾಯುದಾಳಿ. ಯಾಕಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ ನಾವು ಅವರದ್ದೇ ದೇಶಕ್ಕೆ ಹೋಗಿ, ಹೀಗಾಗಿ ಅದರಲ್ಲೂ ಕೂಡ ಹಿನ್ನಡೆ ಆಯಿತು. ಆಪರೇಷನ್ ಸಿಂಧೂರವನ್ನು ನೋಡಿದ್ವಿ, ಅವರು ತೆಗೆದುಕೊಂಡು ಬಂದಂತಹ ಡ್ರೋನ್ಗಳು, ಭಾರತ ತನ್ನದೇ ನೆಲದಲ್ಲಿ ಇದ್ಕೊಂಡು ಮಾಡಿದಂತಹ ದಾಳಿ, ಪಾಕಿಸ್ತಾನದ 9 ಭಯೋತ್ಪಾದಕ ನೆಲೆಗಳನ್ನು ಭಾರತ ಇಲ್ಲಿಯೇ ಕುಳಿತುಕೊಂಡು ಧ್ವಂಸ ಮಾಡಿದ್ದನ್ನು ನೋಡಿದ್ವಿ. ಹೀಗಾಗಿ ಇದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಹೊಸ ಹ್ಯಾಂಗರ್ ಕ್ಲಾಸ್ ಏನಾಗುತ್ತೆ ಎಲ್ಲವನ್ನು ಕೂಡ ನಾವು ಕಾದು ನೋಡೋಣ. ಪಾಕ್ ಇಟ್ಟಂತ ಅಪಾಯಕಾರಿ ಷರತ್ತು ಇದು. ಏನು ಅಪಾಯಕಾರಿ ಷರತ್ತು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ, ಗ್ವಾದರ್ ಬಂದರನ್ನ ಚೀನಾದ ಶಾಶ್ವತ ನೆಲೆಯನ್ನಾಗಿ ನಾವು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಪಾಕಿಸ್ತಾನ ಒಪ್ಪಿಕೊಳ್ತು. ಗ್ವಾದರ್ ಬಂದರು ಪಾಕಿಸ್ತಾನದ ಈ ಬಲೂಚಿ ಪ್ರಾಂತ್ಯದಲ್ಲಿ ಬರುವಂತಹ ಒಂದು ಬಂದರು ಇದು. ಇದನ್ನು ನಿಮಗೆ ಶಾಶ್ವತವಾಗಿ ನೆಲೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಚೀನಾಕ್ಕೆ ಹಸ್ತಾಂತರ ಮಾಡಿಕೊಳ್ಳೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ. ಇದೇ ವಿಚಾರಕ್ಕೆ 2024ರಲ್ಲಿ ಆಸಿಮ್ ಮುನೀರ್ ಒಂದು ಸಭೆ ಮಾಡ್ತಾರಂತೆ. ಆ ರಹಸ್ಯ ಸಭೆಯಲ್ಲಿ ಇದನ್ನು ಶಾಶ್ವತ ನೌಕಾನೆಲೆಯನ್ನಾಗಿ ಮಾಡಿಕೊಡ್ತೀವಿ ಅಂತ ನಾವು ಆಫರ್ ಕೊಡ್ತೀವಿ ಅಂತ ಅವರೆಲ್ಲ ಹೇಳ್ತಾರೆ. ಬಲೂಚಿಸ್ತಾನದ ಒಂದು ಆಯಕಟ್ಟಿನ ಸ್ಥಳ ಇದು ಯಾಕೆ ಚೀನಾಕ್ಕೆ ಬೇಕು ಅಂತ ಹೇಳಿದರೆ, ಒಂದು ಅಮೆರಿಕ ಅಥವಾ ಪಾಶ್ಚಿಮಾತ್ಯ ದೇಶಗಳು ಪಾಕ್ ವಿರುದ್ಧ ಏನಾದರೂ ದಾಳಿ ಮಾಡಿದರೆ ನಮಗೆ ಸಹಾಯ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು, ಮೊದಲ ಬೇಡಿಕೆಯನ್ನು ಅವ್ರು ಇಟ್ಟರಂತೆ. ಅಮೆರಿಕ ಏನಾದರೂ ನಮ್ಮ ಮೇಲೆ ದಾಳಿ ಮಾಡ್ತು, ಈಗ ಇದನ್ನು ನಾವು ಗ್ವಾದರ್ ಬಂದರನ್ನು ನಿಮಗೆ ಬಿಟ್ಟು ಕೊಟ್ಟ ತಕ್ಷಣ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನೀವು ನಮ್ಮ ಸಪೋರ್ಟಿಗೆ ಬರಬೇಕು ಅಂತ ಅವ್ರು ಹೇಳಿದ್ರಂತೆ. ಅದನ್ನು ಅವರು ಇಲ್ಲ ಅಂತ ಹೇಳಿದ್ದಾರೆ. ಎರಡನೇದ್ದು ಭಾರತದ ರಾ ಏನಿದೆ, ರಿಸರ್ಚ್ ಆ್ಯಂಡ್ ಅನಾಲಿಸ್ಟಿಕ್ ವಿಂಗ್ ಅಂತ ಏನಿದೆ, ಇದರ ವಿರುದ್ಧ ಗುಪ್ತಚರ ಸಾಮರ್ಥ್ಯವನ್ನು ಬಲಪಡಿಸಿಕೊಳ್ಳೋದಕ್ಕೆ ಚೀನಾದವರು ಸಹಾಯ ಮಾಡಬೇಕು ಅಂತ ಅವರ ಆರೋಪ ಏನಿರೋದು. ಈಗ ಬಲೂಚಿಸ್ತಾನದಲ್ಲಿ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು, ಪಾಕಿಸ್ತಾನದಲ್ಲೇ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಬಲೂಚ್ ಲಿಬರಲೈಸೇಷನ್ ಆರ್ಮಿ ಅಂತ BLA ಅಲ್ಲಿ ಒಂದು ಕೆಲಸ ಮಾಡ್ತಾ ಇದೆ. ಈ BLAಗೆ ರಾ ಸಪೋರ್ಟ್ ಮಾಡ್ತಾ ಇದೆ, ಭಾರತದ ರಾ ಸಪೋರ್ಟ್ ಮಾಡ್ತಾ ಇದೆ. ಹೀಗಾಗಿ ಎಲ್ಲೆಲ್ಲಿ ದಾಳಿ ಮಾಡ್ಬೋದು, ಏನು ಎತ್ತಂತ ಅವರೆಲ್ಲ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇದರ ವಿರುದ್ಧ ನಾವು ಸೇಡು ತೀರಿಸಿಕೊಳ್ಳೋದಕ್ಕೆ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಬೇಕಾಗಿದೆ. ಹೀಗಾಗಿ ನಮಗೆ ಕೊಡಿ ಅಂತ ಯಾರು ಕೇಳಿದ್ದಾರೆ, ಚೀನಾದವ್ರನ್ನ ಕೇಳಿದ್ದಾರೆ. ಮೂರನೇದ್ದು ಸಮುದ್ರ ಆಧಾರಿತ ಪರಮಾಣು ದ್ವಿತೀಯ ದಾಳಿಯ ಸಾಮರ್ಥ್ಯ ನಮಗೆ ಬೇಕು ಅಂತ ಅವ್ರು ಹೇಳ್ತಾ ಇರೋದು. ಏನಿದು, ಅಣ್ವಸ್ತ್ರ ದಾಳಿಗಳ ಮುಖಾಂತರ ಭೂಮಿ ಮತ್ತು ವಾಯು ನಾಶದ ನಂತರ ಸಮುದ್ರದಲ್ಲಿ ಇದ್ದುಕೊಂಡು ದಾಳಿ ಮಾಡೋ ಪ್ರಯತ್ನ, ಇಂಥದ್ದೊಂದು ತಂತ್ರಜ್ಞಾನವನ್ನು ಕೂಡ ನಮಗೆ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಆದರೆ ಇವೆಲ್ಲದಕ್ಕೂ ಕೂಡ ಚೀನಾ ಮಾತ್ರ ನಕಾರ ಅಂತ ವ್ಯಕ್ತಪಡಿಸಿದೆ. ಚೀನಾ ಒಪ್ಪಿಲ್ಲ. ಈ 3 ಬೇಡಿಕೆಗಳನ್ನು ಕೂಡ ಚೀನಾ ಒಪ್ಪಿಲ್ಲ. ಯಾಕಂದರೆ ಅಮೆರಿಕಾದಂತಹ ದೊಡ್ಡ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡೋದು, ಯುದ್ಧ ಮಾಡೋದು, ಅದು ಪಾಕಿಸ್ತಾನ ಯಕಶ್ಚಿತ ಪಾಕಿಸ್ತಾನದ ಕಾರಣಕ್ಕಾಗಿ ಭಾರತದಂಥ ದೇಶವನ್ನು ಎದುರಾಕೊಳ್ಳೋದಕ್ಕೆ ಯಾವುದಾದ್ರೂ ಮುಂದಾಗ್ತಾರ. ಹೀಗಾಗಿ ಅವರು ಒಪ್ಪಿಲ್ಲ.
ಹೀಗಾಗಿ ಏನಾಯಿತು, ಡ್ರ್ಯಾಗನ್ ಭಯಕ್ಕೆ ಕೆಲವೊಂದಿಷ್ಟು ಕಾರಣಗಳಿದೆ. ಪಾಕಿಸ್ತಾನ ಈ ಎಲ್ಲ ಬೇಡಿಕೆಗಳನ್ನೇನೇ ಇಡ್ತು. ಆದರೆ ಏನು ಆಯಿತು, ಪಾಕಿಸ್ತಾನದ ಬೇಡಿಕೆಯನ್ನು ಅಸಮಂಜಸ ಅಂತೇಳಿ ಚೀನಾದವರು ಕರೆದ್ರು. ಇದು ಒಪ್ಪೋದಕ್ಕೆ ಸಾಧ್ಯವಿಲ್ಲದಂತಹ ಮಾತುಕತೆಗಳು, ಹೀಗಾಗಿ ನಾವು ಒಪ್ಪಲ್ಲ ಅಂತ ಚೀನಾದವರು ಹೇಳಿದರು. ಅಂತಾರಾಷ್ಟ್ರೀಯ ಪರಮಾಣು ಒಪ್ಪಂದ ಉಲ್ಲಂಘನೆ ಮಾಡೋದಕ್ಕೆ ಚೀನಾ ಹೆದರಿಬಿಟ್ಟಿದೆ. ಚೀನಾ ಹೆದರಿದೆ. ಯಾವ ಕಾರಣಕ್ಕಾಗಿ ಅವರು ಹೆದರಿದ್ರು ಅಂತ ಹೇಳಿದರೆ, ಒಂದು ಒಪ್ಪಂದ ಆಗಿದೆ, ಪರಮಾಣು ಪ್ರಸರಣ ತಡೆ ಒಪ್ಪಂದ ಅಂತ. ಏನಿದ್ರು ಒಪ್ಪಂದ? ಈ ಒಪ್ಪಂದದ ಪ್ರಕಾರ ಅಣ್ವಸ್ತ್ರವನ್ನು ಹೊಂದಿರುವಂಥ ಯಾವುದಾದ್ರೂ ದೇಶ ಆಗಿರ್ಬೋದು, ಆ ದೇಶ ಅಣ್ವಸ್ತ್ರ ರಹಿತ ದೇಶಗಳಿಗೆ ಅಥವಾ ಅಂತಾರಾಷ್ಟ್ರೀಯ ನಿಯಮಗಳನ್ನು ಪಾಲಿಸಿದ ಯಾವುದಾದ್ರೂ ದೇಶಗಳಿಗೆ ಪರಮಾಣು ತಂತ್ರಜ್ಞಾನ, ಪರಮಾಣು ಇಂಧನ ಅಥವಾ ರಹಸ್ಯ ಮಾಹಿತಿಗಳನ್ನು ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ನಿಯಮ ಆಯಿತು. ಇದಕ್ಕೆ ಪುಷ್ಟಿ ಅನ್ನುವಂತೆ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ? ಅಮೆರಿಕ ಮತ್ತು ಬ್ರಿಟನ್ ಅವರು ಸೇರಿಕೊಂಡು ಒಂದು 2-3 ವರ್ಷಗಳ ಹಿಂದೆ ಈ ಆಸ್ಟ್ರೇಲಿಯಾಕ್ಕೆ ಈ ಅಣುಶಕ್ತಿ ಚಾಲಿತ ಜಲಾಂತರ್ಗಾಮಿಗಳನ್ನು ಕೊಡ್ತೀವಿ ಅಂತೆಲ್ಲ ಅವರು ಮುಂದೆ ಬಂದರು. ಅಮೆರಿಕ ಮತ್ತು ಬ್ರಿಟನ್ ಅವರು ಸೇರ್ಕೊಂಡು ನಾವು ಆಸ್ಟ್ರೇಲಿಯಾ ಕೊಡ್ತೀವಿ ಅಂತ. ಹೇಗೆ ಇವತ್ತು ಚೀನಾಗೆ ಪಾಕಿಸ್ತಾನ ಕೇಳ್ತಾ ಇದ್ದೇವೆ, ಅವತ್ತು ಆಸ್ಟ್ರೇಲಿಯಾಗೆ ಅಮೆರಿಕ ಮತ್ತು ಬ್ರಿಟನ್ ಅವರು ಕೊಡ್ತೀವಿ ಅಂತ ಬಂದರು. ಅವತ್ತು ಚೀನಾ ಏನಂತ ಹೇಳ್ತು ಜಗತ್ತಿನ ಮುಂದೆ, ನೋಡಿ ಇವರು ವಿಕಿರಣ ಅಥವಾ ಈ ವಿಚಾರದಲ್ಲಿ ಕಾನೂನನ್ನು ಮುರಿದು ಹೋಗ್ತಾ ಇದ್ದಾರೆ, ಒಪ್ಪಂದವನ್ನು ದಾಟಿ ಹೋಗ್ತಾ ಇದ್ದಾರೆ ಅಂತ ಚೀನಾ ಬೊಬ್ಬೆ ಹೊಡೆಯುವ ಪ್ರಯತ್ನವನ್ನು ಮಾಡಿತ್ತು. ಆದರೆ ಒಂದು ವೇಳೆ ಚೀನಾ ಈ ವಿಚಾರದಲ್ಲಿ ಪಾಕಿಸ್ತಾನದ ಸ್ವಹಿತಾಸಕ್ತಿಯ ಕಾರಣಕ್ಕಾಗಿ ಬಲಿಯಾಗಿ ಒಂದು ವೇಳೆ ಇದನ್ನು ಕೊಡೋ ಪ್ರಯತ್ನವನ್ನು ಮಾಡಿದರೆ ಜಾಗತಿಕವಾಗಿ ಚೀನಾ ಏಕಾಂಗಿ ಆಗುತ್ತೆ, ಅಮೆರಿಕವನ್ನು ಎದುರಿಸಬೇಕಾಗುತ್ತೆ. ಈ ಒಪ್ಪಂದವನ್ನು ಮುರಿದು ಮುಂದೆ ಬರುವಂತಹ ಪ್ರಯತ್ನಗಳಾಗುತ್ತೆ. ಹೀಗಾಗಿ ಚೀನಾದವರು ಇವೆಲ್ಲವನ್ನು ತಿರಸ್ಕಾರ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಆದಂತಹ ಬೆಳವಣಿಗೆ. ಮತ್ತೊಂದು ಕಡೆ ಚೀನಾ ಮಣ್ಣಲ್ಲಿ ರಕ್ಷಣಾ ಖಜಾನೆ. ಏನಿದು ರಕ್ಷಣಾ ಖಜಾನೆ? ಹಿಮಾವೃತ ಪ್ರದೇಶದಲ್ಲಿ ಫೈಟರ್ ಜೆಟ್ ಮತ್ತು ಮಿಸೈಲ್ ತಯಾರಿಕೆ ಬೇಕಾದಂಥ ಒಂದು ಖನಿಜ ಏನೋ ಪತ್ತೆಯಾಗಿದೆ ಅಂತೆ. ಹೈಲಾಂಗ್ ಜಿಯಾಂಗ್ ಮತ್ತು ಜಿಲಿನಿ ಪ್ರಾಂತ್ಯಗಳಲ್ಲಿ, ಈ ಜಿಲಿನಿ ಪ್ರಾಂತ್ಯಗಳಲ್ಲಿ ಬೃಹತ್ ನಿಕ್ಷೇಪ ಒಂದು ಸಿಕ್ಕಿದೆ. 17 ಅತ್ಯಂತ ಅಪರೂಪದ ಖನಿಜ ಧಾತುಗಳು ಈಗ ಚೀನಾದ ವಶಕ್ಕೆ ಹೋಗಿದೆ. ಜಗತ್ತಿನ 90% ಅಪರೂಪದ ಖನಿಜಗಳ ರಫ್ತು ಈಗ ಚೀನಾದಿಂದಲೇ ಸಾಧ್ಯ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಇದು. ಚೀನಾದಲ್ಲಿ ಪತ್ತೆ ಆಗಿರೋದು, ಅದು ಕೂಡ ಚೀನಾಗೆ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಮತ್ತಷ್ಟು ಸಹಾಯ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರೋದು. ಅಮೆರಿಕ ಮತ್ತು ಭಾರತದ ರಕ್ಷಣಾ ವಲಯಕ್ಕೆ ಚೀನಾದ ಹೊಸ ಏಕಸ್ವಾಮ್ಯದ ಈ ಭೀತಿ ಎದುರಾಗ್ತಾ ಇದೆ. ಯಾಕಂದರೆ ಅವ್ರ ಕಡೆ ಖನಿಜ ಸಿಗ್ತಾ ಇರೋದು, ಅದರಿಂದ ಅವರು ಮತ್ತೆ ಶಸ್ತ್ರಾಸ್ತ್ರವಾಗಿ ಆ ವಿಚಾರದಲ್ಲಿ ಸ್ವಾವಲಂಬಿ ಆಗೋದು. ಹಿಮ ಕರಗಿದ ನಂತರ ಈ ಭೂಗರ್ಭದ ರಹಸ್ಯ ಖಜಾನೆ ಎಲ್ಲ ಸದ್ಯಕ್ಕೆ ಬಯಲಾಗಿದೆ. ಚೀನಾದ ಕೈಗೆ ಇಡೀ ಜಗತ್ತನ್ನೇ ಇಶಾರೆಯಂತೆ ಕುಣಿಸಬಲ್ಲಂತಹ ಒಂದು ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಈಗ ಸದ್ಯಕ್ಕೆ ಸಿಕ್ಕಿದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಇದನ್ನು ಚೀನಾ ಹೇಗೆ ಉಪಯೋಗ ಮಾಡಿಕೊಳ್ಳುತ್ತೆ, ಏನಾಗುತ್ತೆ ಅದನ್ನು ಕಾದು ನೋಡೋಣ. ಮತ್ತೊಂದು ಕಡೆ ಒಂದು ಬೆಳವಣಿಗೆ, ನಿಯೋಡಯಮಿನ್ ಡಿಸ್ಟ್ರೋಯಮ್ ಪವರ್. ಏನಿದೆ ಹಾಗಾದರೆ? ನಿಯೋಡಯಮಿನ್ ಅಂತ ಹೇಳಿದರೆ ಫೈಟರ್ ಜೆಟ್ ಮತ್ತು ಮಿಸೈಲ್ಗಳ ಮೋಟರ್ಗಳ ವೇಗವನ್ನು ಹೆಚ್ಚಳ ಮಾಡೋದಕ್ಕೆ ಇದನ್ನು ಬಳಕೆ ಮಾಡ್ತಾರೆ. ಮತ್ತೊಂದು ಡಿಸ್ಟ್ರೋಸಿಯಂ, ವಿಪರೀತ ಬಿಸಿಯಲ್ಲೂ ಕೂಡ ಇಂಜಿನ್ಗಳು ಕೆಡದಂತೆ ಕಾಪಾಡುವಂತಹ ಧಾತು ಇದು. ಸಿರಿಯಂ ಸ್ಫೋಟಕಗಳ ಶಕ್ತಿಯನ್ನು ಹೆಚ್ಚಳ ಮಾಡೋದಕ್ಕೆ ಮತ್ತು ಇಂಧನ ಪ್ರಜ್ವಲಿಸೋದಕ್ಕೆ ಇದು ಅತ್ಯಗತ್ಯ ಅಂತ ಹೇಳ್ತಾರೆ. ಈ ಖನಿಜಗಳೆಲ್ಲವೂ ಕೂಡ ಚೀನಾದಲ್ಲಿ ಸಿಕ್ಕಿದೆ ಅಂತ. ಇದು ಚೀನಾದ ಕ್ಷಿಪಣಿ ತಂತ್ರಜ್ಞಾನ ಎಲ್ಲ ಮತ್ತಷ್ಟು ಬಲಿಷ್ಠ ಆಗ್ಬೋದು ಅನ್ನೋ ಲೆಕ್ಕಾಚಾರ. ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಿಗೆ ತಲೆನೋವು ಇದೆಲ್ಲವೂ ಕೂಡ. ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ಯಾಕಂದರೆ ಚೀನಾದಲ್ಲಿ ಈ ಖನಿಜ ಸಿಕ್ಕಿರೋದ್ರಿಂದ ಅದನ್ನು ಅವ್ರು ಹೇಗೆ ಬಳಕೆ ಮಾಡ್ಕೊಳ್ತಾರೆ, ಆ ವಿಚಾರದಲ್ಲಿ ಅವ್ರು ಹೇಗೆ ಸ್ವಾವಲಂಬಿ ಆಗ್ತಾ ಹೋದಂತೆ. ಯಾಕಂದರೆ ಅಮೆರಿಕದ ಕಣ್ಣಿರೋದೇ 2 ದೇಶಗಳ ಮೇಲೆ, ಒಂದು ರಷ್ಯಾ ಮತ್ತು ಚೀನಾದ ಮೇಲೆ. ಚೀನಾನೇ ಸ್ವಲ್ಪ ಸ್ವಾವಲಂಬಿ ಆಗ್ತಾ ಹೋದರೆ ಅಮೆರಿಕಕ್ಕೆ ಮತ್ತಷ್ಟು ಹಿನ್ನಡೆ ಆಗುತ್ತೆ. ಹೀಗಾಗಿ ಅದನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಈಗ ನಾವು 3ನೇ ಸುದ್ದಿ ನೋಡಿದ್ವಲ್ಲ, ಪಾಕಿಸ್ತಾನ ಮತ್ತು ಚೀನಾ ಸೇರಿಕೊಂಡು ಭಾರತದ ವಿರುದ್ಧ ಒಂದು ರಣತಂತ್ರ ಹೆಣೆಯುವುದಕ್ಕೆ ತಯಾರಾಗ್ತಾ ಇತ್ತು. ಒಪ್ಪಂದಗಳು, ಅವರಿಗೆ ಜಲಾಂತರ್ಗಾಮಿಗಳನ್ನು ಕೊಡೋದು, ಅದಾದ ನಂತರ ಪರಮಾಣು ವಿಚಾರದ ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡೋದು, ಈ ಒಪ್ಪಂದಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ತದ್ವಿರುದ್ಧವಾಗಿ ಚೀನಾವನ್ನು ಹೆಣಿಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಭಾರತದ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಅಮೆರಿಕಾಗೆ 2 ಶತ್ರು ದೇಶ, ರಷ್ಯಾ ಮತ್ತು ಚೀನಾ. ಅವ್ರು ಕಣ್ಣಿರೋದೇ 2. ಜಗತ್ತಿನಲ್ಲಿ ಪೈಪೋಟಿ ಆಗ್ತಾ ಇರೋದೇ ತ್ರಿಕೋನಾಕಾರದಲ್ಲಿ ಇದೇ ರೀತಿ. ರಷ್ಯಾ ನಾನ್ ಗ್ರೇಟರ್ ಅಂತ, ಅಮೆರಿಕ ಮತ್ತೊಮ್ಮೆ ಗ್ರೇಟ್ ಅಂತ ಡೊನಾಲ್ಡ್ ಟ್ರಂಪ್ ಅವರು ವಾದ. ಇಲ್ಲ, ಚೀನಾ ಮಾರುಕಟ್ಟೆಯ ವಿಚಾರದಲ್ಲಿ ನಾನು ಸ್ವಾವಲಂಬಿ ಆಗಬೇಕು, ಜಗತ್ತಿನಲ್ಲಿ ಅಧಿಪತ್ಯ ಆಗಬೇಕು ಅಂತ ಚೀನಾದ ಒಂದು ಬಹುದಿನದ ಕನಸಿದೆ. ಇದಕ್ಕಾಗಿ ಪೈಪೋಟಿ ಆಗ್ತಾ ಇದೆ. ಈಗ ಚೀನಾವನ್ನು ಕಟ್ಟಿ ಹಾಕಬೇಕಂದ್ರೆ ಏನು ಮಾಡಬೇಕು? ಭಾರತವನ್ನು
ಅದರ ಜೊತೆಗೆ ಅತ್ಯುತ್ತಮವಾದ ಸ್ನೇಹ ಸಂಬಂಧವನ್ನು ಇಟ್ಕೊಳ್ಬೇಕು ಅನ್ನೋದು ಅಮೆರಿಕಾದ ಆಲೋಚನೆ. ಅದರ ಭಾಗವಾಗಿ $428 ಮಿಲಿಯನ್ ರಕ್ಷಣಾ ಒಪ್ಪಂದಕ್ಕೆ ಇದೀಗ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತ ಸಹಿಯನ್ನು ಹಾಕಿರೋದು. ಚೀನಾ ಪ್ರವಾಸದ ನಂತರ ಇಂಥದ್ದೊಂದು ಸದ್ಯಕ್ಕೆ ಅಮೆರಿಕ ಮತ್ತು ಭಾರತದ ನಡುವೆ ಆಗಿದೆ. ಹಾಗಾದರೆ ಏನಾಯಿತು? ಭಾರತಕ್ಕೆ ಟ್ರಂಪ್ ರಕ್ಷಣಾ ಬಂಪರ್ ಡೀಲ್ ಏನೇನಾಯಿತು? ಹಾಗಾದರೆ ಭಾರತದ ಸೇನಾ ಶಕ್ತಿಯನ್ನು ಹೆಚ್ಚಳ ಮಾಡೋದಕ್ಕೆ $428.2 ಮಿಲಿಯನ್ ಡೀಲ್ ಆಗಿದೆ ಭಾರತ ಮತ್ತು ಅಮೆರಿಕದ ನಡುವೆ. ಚೀನಾ ಪ್ರವಾಸಕ್ಕೆ ಹೋಗಿದ್ರು, ಅಲ್ಲಿ ಮಾತುಕತೆಗಳನ್ನು ನಡೆಸ್ಕೊಂಡು ಬಂದರು. ಆ ಮಾತುಕತೆಗಳ ನಂತರ ಇಂಥದ್ದೊಂದು ದೊಡ್ಡ ರಕ್ಷಣಾ ಒಪ್ಪಂದ ಆಗಿದೆ. ಅತ್ಯಾಧುನಿಕ ಅಪಾಚೆ ಹೆಲಿಕಾಪ್ಟರ್ ಮತ್ತು ಹೊಮಿಟ್ಜರ್ ಫಿರಂಗಿಗಳಿಗೆ ಭರ್ಜರಿ ಸಪೋರ್ಟ್ ಮಾಡ್ತಾರಂತೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಪ್ರಾಬಲ್ಯವನ್ನು ಹೆಚ್ಚಳ ಮಾಡೋದಕ್ಕೆ ಅಮೆರಿಕಾದ ಇದೊಂದು ಪ್ರಯತ್ನ. ಈ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸುವಂತಹ ಪ್ರಯತ್ನ, ಅದರ ಜೊತೆಗೆ ಭಾರತದ ಪ್ರಾಬಲ್ಯವನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಅವರೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾರೆ. ಅಮೆರಿಕ ಮತ್ತು ಭಾರತದ ನಡುವೆ ಆಗಿರುವಂತಹ ಒಂದು ಪಾಲುದಾರಿಕೆ ಇದು. ಹೀಗಾಗಿ ಅವರೆಲ್ಲ ಚೀನಾ ಪ್ರಾಬಲ್ಯ ಮೇರೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ನಾವಾಗಲೇ ಹೇಳ್ತಾ ಇದ್ದೆ, ಶ್ರೀಲಂಕಾ, ಅದಾದ ನಂತರ ಮಯನ್ಮಾರ್, ಇವತ್ತಿನ ಪಾಕಿಸ್ತಾನ, ಬೇರೆ ಬೇರೆ ಈ ಎಲ್ಲ ಕಂಟ್ರಿಗಳನ್ನು, ಮಾಲ್ಡೀವ್ಸು, ಇವುಗಳನ್ನು ತೆಗೆದುಕೊಂಡು ಬಂದು ಭಾರತದ ವಿರುದ್ಧ ಕಟ್ಟಿ ಹಾಕುವ ಪ್ರಯತ್ನ, ಆ ಮುಖಾಂತರ ಮಿತ್ರ ದೇಶಗಳಾಗಿ ಅವುಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಚೀನಾ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಇಂಥದ್ದೊಂದು ರಕ್ಷಣಾ ಒಪ್ಪಂದ ಅಮೆರಿಕ ಮತ್ತು ಭಾರತದ ನಡುವೆ ಆಗಿದೆ. ಭಾರತದ ಸೇನೆಗೆ ಹೊಸ ಬಲ ಸಿಕ್ಕಿರೋದು. ಏನು ಸಿಕ್ತು ಹೊಸ ಬಲ? AH-64E ಅಪಾಚೆ ಹೆಲಿಕಾಪ್ಟರ್ಗೆ $198.2 ಮಿಲಿಯನ್ ಮೌಲ್ಯದ ಸೇವೆಯನ್ನು ಕೊಡ್ತಾರಂತೆ. ಬೋಯಿಂಗ್ ಮತ್ತು ಲಾಕ್ಹೀಡ್ ಮಾರ್ಟಿನ್ ಸಂಸ್ಥೆಯಿಂದ ತಾಂತ್ರಿಕ ನೆರವು ಕೊಡ್ತಾ ಇರೋದು. AH-64E ಅಪಾಚೆ ಇದೇನಿದೆ ಅತ್ಯಾಧುನಿಕ ಮತ್ತು ಆಕ್ರಮಣಕಾರಿ ಬಹುಮುಖಿ ಅಂತ ಹೇಳ್ತಾರೆ. ಇದನ್ನು ಎಲ್ಲ ಕಡೆಯೂ ಕೂಡ ಬಳಕೆ ಆಗುತ್ತೆ. ವಾಯುಪಡೆ, ಭೂಸೇನೆ ಎಲ್ಲ ಕಡೆಯೂ ಕೂಡ ಇದನ್ನು ಬಳಕೆ ಮಾಡಿಕೊಳ್ಬೋದು. ಇದನ್ನು ಲಡಾಖ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಾರೆ. ಇದೀಗ $198.2 ಮಿಲಿಯನ್ ಸೇವೆಯನ್ನು ಕೊಡ್ತಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ, ಭಾರತದ ಬಳಿ ಈಗ ಆಲ್ರೆಡಿ ಇವು 22 ಹೆಲಿಕಾಪ್ಟರ್ ಇದೆ. ಇದು AH-64E ಇವುಗಳ ಬಿಡಿ ಭಾಗಗಳು, ಅದಕ್ಕೆ ಸೇವೆಯ ಕಾರಣಕ್ಕಾಗಿ ಈ ಹಣವನ್ನು ಅವರು ಕೊಡ್ತಾ ಇರೋದು. ಇದರ ಜೊತೆಗೆ 6 ಎಕ್ಸ್ಟ್ರಾ AH-64E ಅಪಾಚಿಗಳು ಕೂಡ ಬರುತ್ತೆ. ಮತ್ತೊಂದು M77-2A2 ಈ ಅಲ್ಟ್ರಾ ಲೈಟು ಅನ್ನುವಂಥದ್ದು ಇದೇನಿದೆ ಇದನ್ನು ಕೂಡ ಬಳಕೆ ಮಾಡಿಕೊಳ್ಳೋ ಪ್ರಯತ್ನ. ಇದಕ್ಕೇನು ಮಾಡ್ತಾ ಇದ್ದಾರೆ? ಅಲ್ಟ್ರಾ ಲೈಟ್ ಹೊಮಿಟ್ಜರ್ ಫಿರಂಗಿಗಳೇನಿದೆ $230 ಮಿಲಿಯನ್ ಕೊಡ್ತಿದ್ದಾರೆ. ಇದು ಕೂಡ ಯಾವುದಕ್ಕೆ ಅಂತ ಹೇಳಿದ್ರೆ, ಭಾರತದ ಬಳಿ ಇವು ಕೂಡ ಆಲ್ರೆಡಿ ಇದೆ. ಇವುಗಳಿಗೂ ಕೂಡ ಸೇವೆಯನ್ನು ಒದಗಿಸುವ ಪ್ರಯತ್ನವನ್ನು ಅಮೆರಿಕ ಇದೀಗ ಮಾಡ್ತಾ ಇರೋದು. 120 ಏನಿದೆ, ಅದರ ಪೈಕಿ 25ಗಳನ್ನು ಈಗ ಆಲ್ರೆಡಿ ಕಳಿಸಿದ್ದಾರೆ. ಇನ್ನುಳಿದ 125ಅನ್ನು ಇಲ್ಲೇ ಒಂದು ಮಹೀಂದ್ರಾ ಕಂಪನಿಯ ಸಹಭಾಗಿತ್ವದಲ್ಲಿ ಅವುಗಳನ್ನು ತಯಾರು ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ಭಾರತಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಮತ್ತೊಂದು ಪ್ರಮುಖವಾಗಿ, ನಾರ್ವೆ ಮಣ್ಣಿನಲ್ಲಿ ನರೇಂದ್ರ ಮೋದಿ ಶಾಂತಿಯ ಮಂತ್ರವನ್ನು ಪಠಿಸಿದ್ದಾರೆ. ಹಿಂದೆಲ್ಲೂ ಕೂಡ ಶಾಂತಿಯ ಮಂತ್ರ, ಉಕ್ರೇನ್ ರಷ್ಯಾ ಯುದ್ಧ ಆದಾಗ, ಇಸ್ರೇಲ್ ಗಾಜಾ ನಡುವೆ ಯುದ್ಧ ಆದಂತಹ ಆ ಸಮಯದಲ್ಲಿ ಭಾರತ ಇದನ್ನೇ ಪ್ರತಿಪಾದನೆ ಮಾಡಿತ್ತು. ಒನ್ಸ್ ಅಗೇನ್ ಅದನ್ನೇ ಹೇಳಿದ್ದಾರೆ. ಯುದ್ಧದಿಂದ ಏನನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾರ್ವೆಯಲ್ಲಿ ಮೋದಿ ಅವರು ಮಾತನಾಡಿರುವುದು. ಉಕ್ರೇನ್ ಮತ್ತು ಮಧ್ಯಪ್ರಾಚ್ಯ ಬಿಕ್ಕಟ್ಟಿಗೆ ಸಂವಾದವೇ ಏಕೈಕ ಮಾರ್ಗ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಜಾಗತಿಕ ಭಯೋತ್ಪಾದನೆ ತಡೆಗೆ ಕೈ ಜೋಡಿಸಿದ ಭಾರತ ಮತ್ತು ನಾರ್ವೆ ರಾಷ್ಟ್ರಗಳು ಮೊದಲ ದಿನದಲ್ಲೂ ಕೂಡ ಅವರು ಹೇಳ್ತಾ ಇದ್ದಾರೆ, ಭಯೋತ್ಪಾದನೆಯ ವಿರುದ್ಧ ನಮ್ಮದೆಲ್ಲ ಹೋರಾಟ ಇದ್ದೇ ಇದೆ, ನಾವು ಅದನ್ನು ಮಾಡ್ತೀವಿ ಅಂತ. ವಿಶ್ವಸಂಸ್ಥೆ ವೇದಿಕೆಯಲ್ಲಿ ರಾಜತಾಂತ್ರಿಕ ಮಹತ್ವವನ್ನು ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ಸಾರಿದ್ದಾರೆ. ರಷ್ಯಾ ಉಕ್ರೇನ್ ಕದನವನ್ನು ಮುಗಿಸೋದಕ್ಕೆ ಭಾರತದ ಒಂದು ಮಹಾಸೂತ್ರ ಏನಾದರೂ ತಯಾರಾಯಿತಾ? ಜಾಗತಿಕ ಶಾಂತಿಯ ರಾಯಭಾರಿಯಾಗಿ ನರೇಂದ್ರ ಮೋದಿ ಮಿಂಚಿದ್ದಾರೆ. ಇತ್ತೀಚಿನ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾರತದ ಮುಂದಾಳತ್ವ, ಭಾರತದ ಮಧ್ಯಸ್ಥಿಕೆ ಬಗ್ಗೆ ಬೇರೆ ಬೇರೆ ದೇಶದ ವಿದೇಶಾಂಗ ಸಚಿವರುಗಳು ಕೊಟ್ಟಂಥ ಹೇಳಿಕೆಗಳನ್ನು ನೋಡಿದ್ವಿ. ಯಾಕಂದರೆ ಶಾಂತಿ ದೂತನಾಗಿ ಭಾರತ ಕೆಲಸ ಮಾಡ್ತಾ ಇದೆ, ಹೀಗಾಗಿ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಒನ್ಸ್ ಅಗೇನ್ ಅದನ್ನು ವಿಶ್ವದ ಮುಂದೆ ಪ್ರತಿಪಾದನೆ ಮಾಡೋ ಪ್ರಯತ್ನ ಆಗಿದೆ. ಭಾರತಕ್ಕೆ ಸುವರ್ಣ ಯುಗ ಅಂತ ಹೇಳ್ತಿದ್ದಾರೆ. ಏನು ಭಾರತಕ್ಕೆ ಸುವರ್ಣ ಯುಗ? ಭಾರತ ಮತ್ತು ಯುರೋಪ್ ನಡುವೆ ಒಂದು ಐತಿಹಾಸಿಕ ಒಪ್ಪಂದ, ಮದರ್ ಡೀಡ್ ಅಂತ ನಾವು ಕರೆದಿದ್ವಿ. ಜನವರಿ 2026 ಸಮಯದಲ್ಲಿ ಈ ಯುರೋಪ್ ಮತ್ತು ಭಾರತದ ನಡುವೆ ಒಂದು ಒಪ್ಪಂದ ಆಗಿತ್ತು. ಇದರಿಂದ ಒಂದು $100 ಬಿಲಿಯನ್ ಹೂಡಿಕೆ ಭಾರತಕ್ಕೆ ಬರುತ್ತೆ. 15 ವರ್ಷಗಳಲ್ಲಿ ಒಂದು 10 ಲಕ್ಷ ಉದ್ಯೋಗ ಭಾರತದಲ್ಲಿ ಸೃಷ್ಟಿಯಾಗಬಹುದು ಅಂತ. ಮದರ್ ಆಫ್ ಆಲ್ ಡೀಲ್ಸ್ ಅಂತ 2026 ಜನವರಿ ಎಲ್ಲ ಆಗಿತ್ತಿದು. ಮಾರುಕಟ್ಟೆ ಮುಕ್ತ ಪ್ರವೇಶ ಆಗಿರ್ಬೋದು, ಸುಂಕ ವಿನಾಯಿತಿ ಆಗಿರ್ಬೋದು, ಅವರ ಸಾಮಗ್ರಿಗಳನ್ನು ಇಲ್ಲಿ ನೇರವಾಗಿ ಮಾರಾಟ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಎರಡೂ ದೇಶಗಳ ನಡುವೆ ಒಂದು ಒಪ್ಪಂದ ಆಗಿತ್ತು. ಇದು 15 ವರ್ಷಗಳಲ್ಲಿ ಒಂದು $100 ಶತಕೋಟಿ ಹೂಡಿಕೆ ಆಗುತ್ತೆ. ಒಂದು 10 ಲಕ್ಷ ಉದ್ಯೋಗಗಳೆಲ್ಲವೂ ಕೂಡ ಆಗಬಹುದು ಅಂತ
ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಆಗಿರೋದು ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತೆಲ್ಲ ಘೋಷಣೆ ಆಗಿದೆ ನಾರ್ವೆ ಮತ್ತು ಭಾರತದ ನಡುವೆ. ಅಂದರೆ ಪಳವಳಿಕೆ ಇಂಧನಗಳನ್ನು ಡಿಪೆಂಡ್ ಆಗದೆ, ಅಂದರೆ ಮುಗಿದು ಹೋಗುವ ಸಂಪನ್ಮೂಲಗಳ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಆಗದೇ ಹಸಿರು ಹೈಡ್ರೋಜನ್ಗಳಾಗಿರ್ಬೋದು, ಎಥನಾಲ್ ಬಳಕೆ ಆಗಿರ್ಬೋದು, ಅಂದರೆ ಈ ನವೀಕರಿಸಬಹುದಾದಂಥ ಸಂಪನ್ಮೂಲಗಳು ಅಂತ ನಾವೇನು ಕರಿತೀವಿ, ಅಂದರೆ ಖಾಲಿಯಾದರೂ ಕೂಡ ಪುನರಪಿ ಅದನ್ನು ತಯಾರು ಮಾಡಬಲ್ಲಂಥ ಶಕ್ತಿಗಳೇನಿದೆ ಅದನ್ನು ಪುನರಪಿ ಬಳಕೆ ಮಾಡೋದಕ್ಕೆ ಆ ಇಂಧನಗಳ ಹತ್ರ ನಾವು ಹೆಚ್ಚು ಹೋಗೋಣ, ಹಸಿರುಕರಣದತ್ತ ನಾವೆಲ್ಲ ಹೋಗೋದಕ್ಕೆ ಇದೊಂದು ಒಪ್ಪಂದ ಸದ್ಯಕ್ಕೆ ಆಗ್ತಾ ಇರೋದು. ನರೇಂದ್ರ ಮೋದಿ ಅವರ ಯುರೋಪ್ ಪ್ರವಾಸ ಶಾಂತಿ ಮಂತ್ರಕ್ಕೆ ಸೀಮಿತವಾಗದೆ ಇಂತಹ ಹಲವು ಒಪ್ಪಂದಗಳಿಗೂ ಕೂಡ ಸದ್ಯಕ್ಕೆ ಕಾರಣವಾಗ್ತಾ ಇರೋದು. ಮತ್ತೊಂದು ಕಡೆ ಆರೋಗ್ಯ ಕ್ಷೇತ್ರಕ್ಕೆ ಮತ್ತು AI ಕ್ಷೇತ್ರಕ್ಕೆ ಒಂದು ಬೂಸ್ಟರ್ ಡೋಸ್ ಸಿಕ್ಕಿದೆ. ಏನು ಬೂಸ್ಟರ್ ಡೋಸ್ ಸಿಕ್ಕಿದೆ? ಉನ್ನತ ಮಟ್ಟದ ಆರೋಗ್ಯ ಸೇವೆಗಳ ಅಭಿವೃದ್ಧಿಗಾಗಿ ಭಾರತ ಮತ್ತು ನಾರ್ವೆ ಒಪ್ಪಂದ ಮಾಡಿಕೊಂಡಿದೆ. ಡಿಜಿಟಲ್ ಹೆಲ್ತ್ ಮತ್ತು AI ಕ್ಷೇತ್ರದಲ್ಲಿ ನಿಕಟವಾಗಿ ಪರಸ್ಪರ ಸಹಕಾರ ಮಾಡ್ತೀವಿ ಅಂತ. ವೈದ್ಯಕೀಯ ಸಂಶೋಧನೆ ಮತ್ತು ಹೆಲ್ತ್ ಟೆಕ್ನಾಲಜಿಗೆ ಹೊಸ ವೇಗ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಗೆ ಉಭಯ ನಾಯಕರೆಲ್ಲ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ನಾರ್ವೆ ತಂತ್ರಜ್ಞಾನ ಮತ್ತು ಭಾರತದ ಮಾರುಕಟ್ಟೆ ನಡುವೆ ಒಂದು ಮೈತ್ರಿ ಆಗಿರೋದು ಸಾಮಾನ್ಯ ಜನರ ಆರೋಗ್ಯ ಸೇವೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗ್ಬೋದು. ಯಾಕಂದರೆ AI ಯುಗ ಇದು. ಈ AI ಯುಗದಲ್ಲಿ ನರೇಂದ್ರ ಮೋದಿಯವರು ಕೂಡ ಆ ವಿಚಾರದ ಬಗ್ಗೆ ಅನೇಕ ಬಾರಿ ಪ್ರಸ್ತಾಪವನ್ನು ಮಾಡಿರೋದು. ಹೀಗಾಗಿ ಪರಸ್ಪರವಾಗಿ ಇಬ್ಬರು ಕೂಡ ಸಹಾಯ ಸಹಕಾರದಿಂದ ಅದನ್ನು ಅಭಿವೃದ್ಧಿಪಡಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಎರಡು ಕ್ಷೇತ್ರಗಳಲ್ಲಿ AI ಆಗಿರ್ಬೋದು ಮತ್ತು ಆರೋಗ್ಯ ಕ್ಷೇತ್ರ, ಅದು ಜನರಿಗೆ ಸಹಾಯ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಬೆಳವಣಿಗೆ, ಪಾಕ್ ಚೀನಾಗೆ ದೊಡ್ಡಣ್ಣ ಮತ್ತು ಭಾರತದ ಈ ಡೀಲ್ ಏನಿದೆ ಒಂದು ಚೆಕ್ಮೇಟ್ ಇಡೋ ಪ್ರಯತ್ನವನ್ನು ಮಾಡಿದೆ. ಹೆಂಗೆ ಚೆಕ್ಮೇಟ್ ಇಟ್ಟಿದೆ? ಏನು ಎತ್ತ? ರಕ್ಷಣಾ ಒಪ್ಪಂದ ಮತ್ತು ರಾಜತಾಂತ್ರಿಕ ಜಯದಿಂದ ಹತಾಶರಾಗ್ಬಿಟ್ಟಿದ್ದಾರೆ ಈ ಶತ್ರು ದೇಶಗಳು. ಅಮೆರಿಕ ಮತ್ತು ಭಾರತದ ನಡುವೆ ಆಗ್ತಾ ಇದ್ದಂಥ ಬೆಳವಣಿಗೆ, ನೀವು ಅವರು ಸುಂಕ ಹೇರಿದಾಗ ಅಮೆರಿಕ ಗೆದ್ದು ಬಿಡ್ತು ಅಂತ ಎಲ್ಲ ಲೆಕ್ಕಾಚಾರ ಆಯಿತು. ಮಾತಿನ ಮುಖಾಂತರ ಅದನ್ನು ಬಗೆಹರಿಸಿಕೊಳ್ಳೋ ಪ್ರಯತ್ನ ಮಾಡಿದ್ವಿ. ರಾಜತಾಂತ್ರಿಕವಾಗಿ ನಾವು ಗೆದ್ವಿ. ಚೀನಾದ ಪ್ರಭಾವವನ್ನು ಕುಗ್ಗಿಸೋದಕ್ಕೆ ಭಾರತವನ್ನೇ ಪ್ರಮುಖ ಅಸ್ತ್ರವನ್ನು ಅಮೆರಿಕ ಮಾಡಿಕೊಂಡಿದೆ. ನಾನು ಅವಾಗಲೇ ಅದನ್ನು ಹೇಳಿದೆ. ಜಾಗತಿಕ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ವರ್ಚಸ್ಸನ್ನು ಬಳಕೆ ಮಾಡಿಕೊಳ್ಳೋ ಪ್ರಯತ್ನ. ಸಮುದ್ರದಿಂದ ಹಿಮಾಲಯದ ತನಕವೂ ಕೂಡ ಭಾರತದ ಸೇನಾ ಕಾವಲು ಇನ್ನು ಮುಂದೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಘಾತಕವಾಗಿ ಎಲ್ಲ ಪರಿಣಮಿಸುತ್ತೆ. ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳ ಬೆಂಬಲದಿಂದ ಭಾರತಕ್ಕೆ ಒಂದು ಆನೆ ಬಲ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಮಿತ್ರ ದೇಶಗಳು, ಅಂದರೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಆದಂತಹ ನಮ್ಮ ಒಪ್ಪಂದ, ಅಮೆರಿಕದ ಜೊತೆಗೆ ಇದೀಗ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿರೋದು, ಇವೆಲ್ಲವೂ ಕೂಡ ಪಾಕಿಸ್ತಾನ ಮತ್ತು ಚೀನಾದ ನಿದ್ದೆಯನ್ನು ಗೆಡಿಸಿವೆ ಅಂತ. ಯಾಕೆಂದರೆ ಚೀನಾವು ಕೂಡ ಭಾರತದ ಮೇಲೆ ಈ ಹಿಂದೆ ಅಟ್ಯಾಕ್ ಮಾಡೋ ಪ್ರಯತ್ನಗಳನ್ನು ಮಾಡಿರೋದು, ಪದೇ ಪದೇ ಖ್ಯಾತಿಗಳನ್ನು ತೆಗೆಯೋದು, ಗಡಿ ವಿಚಾರದಲ್ಲಿ ಖ್ಯಾತಿಯನ್ನು ತೆಗೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಆ ಎಲ್ಲ ವಿಚಾರದಲ್ಲೂ ಕೂಡ ಭಾರತ ಒಂದು ದಿಟ್ಟದಾದಂಥ ನಿಲುವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು. ಅದರ ಭಾಗವಾಗಿ ಇದೀಗ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಭಾರತದ ಜೊತೆಗೆ ನಿಂತಿರೋದು. ಮತ್ತು ಕೊನೆಯ ಸುದ್ದಿ ವೆಸ್ಟ್ ಬೆಂಗಾಳದ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು. ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ನಂತರ ಅನೇಕ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಿನ್ನೆಯೂ ಕೂಡ ನಾವು ಮಹಿಳೆ ಮಕ್ಕಳ ಮೇಲೆ ಆದಂತಹ ದೌರ್ಜನ್ಯಗಳ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಸಮಿತಿಗಳನ್ನು ರಚನೆ ಮಾಡಿರೋದು ಎಲ್ಲವೂ ಕೂಡ ಆಗಿತ್ತು. ಇದೀಗ ಮಮತಾ ಬ್ಯಾನರ್ಜಿಯವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ, ಈ ವ್ಯಕ್ತಿಗೆ ಜೈಲು ಫಿಕ್ಸಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಏನು ಹಾಗಾದರೆ ಅಭಿಷೇಕ್ ಬ್ಯಾನರ್ಜಿ ಮತ್ತು ಆಪ್ತರ ಈ ಬೇನಾಮಿ ಆಸ್ತಿಯನ್ನು CM ಸುವೇಂದು ಅಧಿಕಾರಿ ಬಹಿರಂಗಪಡಿಸಿದ್ದಾರೆ. ಶಾಂತಿನಿಕೇತನ ಎನ್ನುವಂಥ ಒಂದು ಐಷಾರಾಮಿ ನಿವಾಸ ಇದು. ಈ ನಿವಾಸಕ್ಕೆ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲ ನೋಟಿಸ್ ಕೊಟ್ಟಿದೆ. ಅಕ್ರಮ ನಿರ್ಮಾಣ ಮತ್ತು ಅನುಮೋದಿತ ನಕ್ಷೆ ಉಲ್ಲಂಘನೆ ಆರೋಪದಡಿ ಈ ಕೋಲ್ಕತ್ತಾ ಕಾರ್ಪೊರೇಷನ್ ಏನಿದೆ ಇದೆಲ್ಲ ಕ್ರಮವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಹೆಸರಲ್ಲಿ 4, ತಂದೆ ಹೆಸರಲ್ಲಿ 6 ಅತ್ಯಮೂಲ್ಯ ಆಸ್ತಿಗಳೆಲ್ಲ ಪತ್ತೆಯಾಗಿದೆ ಅಂತ. ಒಟ್ಟು 24 ಆಸ್ತಿ ಪತ್ತೆಯಾಗಿದೆ. TMCಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಲಿಪ್ಸ್ ಆ್ಯಂಡ್ ಬೌನ್ಸ್ ಎನ್ನುವಂಥ ಕಂಪನಿಯ ಹೆಸರಿಗೆ ಸಂಬಂಧಪಟ್ಟಂತೆ 14 ಆಸ್ತಿ ಅಂತ ಹೇಳ್ತಿದ್ದಾರೆ. 4 ಆಸ್ತಿ ಸ್ವಂತ ಹೆಸರಿನಲ್ಲಿದ್ದರೆ 6 ಆಸ್ತಿ ತಂದೆ ಹೆಸರಿನಲ್ಲಿದೆ ಅಂತ. ಇವರೊಂದು ಅರಮನೆ ಅಂತ ಒಂದು ಕಚೇರಿಯನ್ನು ಹೊಂದಿದ್ದಾರೆ ಅಂತ BJP ಮತ್ತು ವಿಪಕ್ಷಗಳೆಲ್ಲ ಆರೋಪ ಮಾಡ್ತಾ ಇತ್ತು. ಮತ್ತೊಂದು ಕಡೆ ಶಾಂತಿನಿಕೇತನ ನಿವಾಸ ಕೋಲ್ಕತ್ತಾ ಮಹಾನಗರ ಪಾಲಿಕೆ ನೋಟಿಸ್ ಕೊಟ್ಟಿದ್ದು ಯಾವ ಕಾರಣಕ್ಕಾಗಿ? ಅನುಮತಿ ಇಲ್ಲದೆ ಕಾನೂನು ಉಲ್ಲಂಘನೆ ಮಾಡಿ ಎಲ್ಲವನ್ನ ಕಟ್ಟಿದ್ದಾರೆ, ತೆರಿಗೆ ವಂಚನೆ ಮಾಡಿದ್ದಾರೆ, ದಾಖಲೆಗಳೆಲ್ಲವೂ ಕೂಡ ಸರಿ ಇಲ್ಲ ಅಂತ ಹೇಳಿ ಇದೀಗ ಈ ಶಾಂತಿನಿಕೇತನ ನಿವಾಸಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. 7 ದಿನಗಳಿಗಾಗಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ 90 ಆಸ್ತಿಗಳ ಒಡೆಯ TMC ನಾಯಕನ ಮಗ, ಒಬ್ಬ ವ್ಯಕ್ತಿ 90 ಆಸ್ತಿಗಳಿಗೆ ಒಡೆಯ ಇದ್ದಾನೆ. TMC ಶಾಸಕ ಜಾವೇದ್ ಅಹಮದ್ ಖಾನ್ ಪುತ್ರನ ಹೆಸರಿನಲ್ಲಿ 90 ಆಸ್ತಿಗಳು ಪತ್ತೆಯಾಗಿರೋದು. TMC ನಾಯಕ ಸೋನಾ ಪಪ್ಪು ಹೆಸರಿನಲ್ಲಿ 24 ಐಷಾರಾಮಿ ಆಸ್ತಿ ದಾಖಲೆ ಸಿಕ್ಕ ಬೆನ್ನಲ್ಲೇ ಆತನ ಬಂಧನ ಆಯಿತು. ಮತ್ತೊಬ್ಬ ನಾಯಕ ರಾಜು ನಾಸ್ಕರ್ ಅವರ ಹೆಸರಲ್ಲಿ 18 ಬೇನಾಮಿ ಆಸ್ತಿ ಪತ್ತೆಯಾಗಿರೋದು. ಅಂದರೆ ಈ 3 ಜನರ ಪೈಕಿ ಈ ವ್ಯಕ್ತಿಯ ಹೆಸರಲ್ಲಿ 90 ಬೇನಾಮಿ ಆಸ್ತಿ ಇದೆ. ಈ ಬೇನಾಮಿ ಆಸ್ತಿ ಹೆಂಗಾಯಿತು ಅಂತ BJP ಅವರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು
ಕಾನ್ವಾ ಅನ್ನುವಂಥ ಒಂದು ವಿಧಾನಸಭಾ ಕ್ಷೇತ್ರ, ಆ ಕ್ಷೇತ್ರದ ಶಾಸಕ ಇವರು ಜಾವೇದ್ ಅಹಮದ್ ಖಾನ್ ಅಂತ. ಈ ವ್ಯಕ್ತಿಯ ಪುತ್ರನ ಹೆಸರಿನಲ್ಲೆಲ್ಲ, ಜಾವೇದ್ ಪುತ್ರನ ಹೆಸರಲ್ಲಿ 90 ಆಸ್ತಿ ಪತ್ತೆಯಾಗಿದೆ. ಅಂದರೆ ಈ ಜಾವೇದ್ ಅಹಮದ್ ಖಾನ್ ಇದ್ದಾನೆ, 3 ಬಾರಿ MLA ಆಗಿದ್ದಾರೆ ಇವರು ಈ ಕ್ಷೇತ್ರದಿಂದ. 3 ಬಾರಿ MLA ಆಗಿ ರಾಜಕೀಯವಾಗಿ ಪ್ರಭಾವವನ್ನು ಬಳಸಿಕೊಂಡು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತೆರಿಗೆಯನ್ನು ಪಾವತಿ ಮಾಡದೆ ಈ 90 ಆಸ್ತಿಗಳನ್ನು ತಮ್ಮ ಹೆಸರಿಗೆ ಹಾಕ್ಕೊಂಡಿದ್ದಾರೆ. ಇವರ ವಿರುದ್ಧ ಕ್ರಮ ಆಗಬೇಕು ಅಂತೆಲ್ಲ ಅವರು ಮಾತನಾಡಿದ್ರು. ಅದರ ಭಾಗವಾಗಿ ಇದೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿದರೆ, ಖಡಕ್ ಆಫೀಸರ್ ದಮಯಂತಿ ಸೇನ್ ಕಂಬ್ಯಾಕ್ ಆಗಿರೋದು. ಹೆಂಗಾಯಿತು ಕಂಬ್ಯಾಕು? ಮಹಿಳೆಯರ ಮೇಲಿನ ದೌರ್ಜನ್ಯ, ಮಕ್ಕಳ ಮೇಲೆ ಆದಂತಹ ಈ ಹಲ್ಲೆ ಪ್ರಕರಣಗಳು ಇವೆಲ್ಲವನ್ನು ಕೂಡ ತನಿಖೆ ಮಾಡಬೇಕು, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಮಿತಿಯನ್ನು ಮಾಡಲಾಗಿದೆ. ಆ ಸಮಿತಿಯ ಜವಾಬ್ದಾರಿಯನ್ನು ಕೂಡ ಇವರಿಗೆ ಕೊಡಲಾಗಿದೆ. 1996ರ ಬ್ಯಾಚ್ನ ದಕ್ಷ IPS ಅಧಿಕಾರಿ ಇವರು. ಈ ದಕ್ಷ IPS ಅಧಿಕಾರಿಗೆ ಈಗ ಅವಕಾಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಸದಸ್ಯ ಕಾರ್ಯದರ್ಶಿಯಾಗೆಲ್ಲ ಕೆಲಸ ಮಾಡ್ತಿದ್ದಾರೆ ಈಗ ಅವರು. ರಾಜಕೀಯ ಕಾರಣದಿಂದ ಮೂಲೆ ಗುಂಪಾಗಿದ್ದರು. 2012ರಲ್ಲಿ ಒಂದು ಪ್ರಕರಣ ಆಗಿತ್ತು, ಪಾರ್ಕ್ ಸ್ಟ್ರೀಟ್ ಗ್ಯಾಂಗ್ ರೇಪ್. ಆ ಪ್ರಕರಣದ ತನಿಖೆಯನ್ನು ಮಾಡಿದ್ದರ ಕಾರಣಕ್ಕಾಗಿ ಅವರನ್ನು ಮೂಲೆ ಗುಂಪು ಮಾಡೋ ಪ್ರಯತ್ನವನ್ನು ಮಾಡಿದರು. ಯಾಕಂದರೆ ಅವತ್ತು ಮಮತಾ ಬ್ಯಾನರ್ಜಿ ಈ ಪ್ರಕರಣದ ವಿರುದ್ಧ ನಿಂತು ರಾಜಕೀಯ ಪಿತೂರಿ, ರಾಜಕೀಯ ಷಡ್ಯಂತ್ರ ಅಂತೆಲ್ಲ ಹೇಳಿದರು. ಆದರೆ ಈ ಪ್ರಕರಣದ ಭಾಗವಾಗಿ ಕೆಲಸವನ್ನು ಮಾಡಿ ಈ ಆರೋಪಿಗಳೇನಿದ್ರು ಅವರಿಗೆ ಶಿಕ್ಷೆ ಕೊಡಿಸೋ ಪ್ರಯತ್ನವನ್ನು ಈ ಅಧಿಕಾರಿ ಮಾಡಿದ್ರು. ಅದಾದ ನಂತರ ಮೂಲೆ ಗುಂಪಾಗಿದ್ದರು. ಇದೀಗ ಅವರು ಕಂಬ್ಯಾಕ್ ಆಗಿದ್ದಾರೆ. ಈ ಸಂದೇಶ್ ಖಾಲಿ ಪ್ರಕರಣ ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದು, ಹೋಟೆಲ್ಗಳಿಗೆ ಕರೆದುಕೊಂಡು ಹೋಗಿ ಅವರ ಮೇಲೆ ದೌರ್ಜನ್ಯ ಮಾಡಿರೋದು, ಅವರ ಆಸ್ತಿಗಳನ್ನು ವಶಪಡಿಸಿಕೊಂಡಿರೋದು, ಅವರ ಮನೆಗಳನ್ನು ವಶಪಡಿಸಿಕೊಂಡಿರೋ ಪ್ರಕರಣ ಏನಿದೆ ಇವೆಲ್ಲವನ್ನು ಕೂಡ ಇವರು ತನಿಖೆ ಮಾಡ್ತಾರೆ. ಹೀಗಾಗಿ ಎಲ್ಲ ಸತ್ಯ ಏನಿತ್ತು ಅದನ್ನು ಹೊರತೆಗೆಯುವ ಪ್ರಯತ್ನವನ್ನು ಮಾಡ್ತಾರೆ. ದೀದಿ ಮಾತು ಸುಳ್ಳು ಮಾಡಿದ್ದಂತಹ ಧೀರೆ ಯಾರು? ದಮಯಂತಿ ಸೇನ್. ಅವಾಗಲೇ ನಾನು ಹೇಳ್ತಾ ಇದ್ದೆ, 2012ರಲ್ಲಿ ಒಂದು ಘಟನೆ ಸಂಭವಿಸುತ್ತೆ. ಏನು ಘಟನೆ ಆಗುತ್ತೆ ಅಂತ ಹೇಳಿದರೆ, ಒಂದು 5 ಜನರ ಗ್ಯಾಂಗ್, ಈ ಕೋಲ್ಕತ್ತಾದ ಪಾರ್ಕ್ ಸ್ಟ್ರೀಟ್ ಗ್ಯಾಂಗ್ ರೇಪ್ ಅಂತಲೇ ಇದನ್ನು ಹೇಳ್ತಾರೆ. ಒಂದು 5 ಭಾರಿ ರಾಜಕೀಯ ಕೋಲಾಹಲಕ್ಕೆ ಕಾರಣ ಆದಂಥ ಪ್ರಕರಣ ಇದು. ಫೆಬ್ರವರಿ 5 ಮತ್ತು 6ರ ರಾತ್ರಿ ಆಯಿತು ಇದು. ಪಾರ್ಕ್ ಸ್ಟ್ರೀಟ್ ಎನ್ನುವಂಥ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ 2 ಮಕ್ಕಳ ತಾಯಿ, ಆಂಗ್ಲೋ ಇಂಡಿಯನ್ ಮಹಿಳೆ, 37 ವರ್ಷ ಅವರಿಗೆ, ಅವರು ಹೋಗ್ತಾ ಇರ್ತಾರೆ. ಆ ಹೋಗ್ತಾ ಇದ್ದಂತಹ ಸಮಯದಲ್ಲಿ ಒಂದು 5 ಜನ ಯುವಕರು ಏನು ಮಾಡ್ತಾರೆ, ನೈಟ್ ಕ್ಲಬ್ಬಿಂದ ಹೊರಗಡೆ ಬಂದು ಏನು ಮಾಡ್ತಾರೆ, ನಿಮ್ಮನ್ನು ಮನೆಗೆ ಬಿಡ್ತೀವಿ ಅಂತ ಕಾರ್ನಲ್ಲಿ ಕೂರಿಸ್ಕೊಳ್ತಾರೆ. ಕಾರ್ನಲ್ಲಿ ಕೂರಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಏನು ಮಾಡ್ತಾರೆ, ಅವರ ಬಳಿ ಇದ್ದಂಥ ಬಂದೂಕನ್ನು ತೆಗೆದುಕೊಂಡು ಈ ಮಹಿಳೆಗೆ ಹೆದರಿಸಿ 5 ಜನವು ಕೂಡ ಸಾಮೂಹಿಕ ಅತ್ಯಾಚಾರವನ್ನು ಮಾಡ್ತಾರೆ. ಸಾಮೂಹಿಕ ಅತ್ಯಾಚಾರ ಆಗುತ್ತೆ ಮಹಿಳೆ ಮೇಲೆ. ಈ ಸಾಮೂಹಿಕ ಅತ್ಯಾಚಾರ ಆದ ನಂತರ ಮಮತಾ ಬ್ಯಾನರ್ಜಿ ಏನು ಮಾಡ್ತಾರೆ, ಇದು ಸುಳ್ಳು, ರಾಜಕೀಯ ಪಿತೂರಿ, ಇದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಿಪಕ್ಷಗಳು ಅಂತೆಲ್ಲ ಹೇಳ್ತಾರೆ. ಆದರೆ ಇದರ ತನಿಖೆಯನ್ನು ಮಾಡ್ತಾರೆ ಇದೇ IPS ಅಧಿಕಾರಿ. ತನಿಖೆಯನ್ನು ಮಾಡಿ 2015ರ ಡಿಸೆಂಬರ್ ತಿಂಗಳಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಹೇಳುತ್ತೆ ಇವರೆಲ್ಲರೂ ಕೂಡ ಅಪರಾಧಿಗಳು ಅಂತ ತೀರ್ಪು ಬರುತ್ತೆ. ಹೀಗಾಗಿ ಅವರನ್ನು ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿ ಮೂಲೆ ಗುಂಪು ಮಾಡೋ ಪ್ರಯತ್ನ ಮಾಡಿತ್ತು. ಈಗ BJP ಅವರನ್ನು ಬಳಕೆ ಮಾಡಿಕೊಂಡು ಈ ಹಿಂದೆ TMC ಅವಧಿಯಲ್ಲಿ ಆದಂತಹ ಎಲ್ಲ ಘಟನೆಗಳನ್ನು ಕೆದಕುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತೊಂದು ಬೆಳವಣಿಗೆ, ಸಂದೇಶ್ ಖಾಲಿ ಸತ್ಯ ಹೊರಬರಲಿದೆಯೇ? ಸಂದೇಶ್ ಖಾಲಿಯಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯದ ಮರು ತನಿಖೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಳೆದ ಆಡಳಿತಾವಧಿ ಎಲ್ಲ ಪ್ರಮುಖ ಹಗರಣಗಳ ಫೈಲನ್ನು ಓಪನ್ ಮಾಡಿದೆ. ದಮಯಂತಿ ಸೇನ್ ತನಿಖೆಯಿಂದ TMC ಹಲವು ನಾಯಕರ ಮುಖವಾಡ ಕಳಚುವಂತಹ ಸಾಧ್ಯತೆ ಇದೆ. BJP ಸರ್ಕಾರದ ಕ್ರಮವನ್ನು ಸೇಡಿನ ರಾಜಕಾರಣ ಅಂತ TMC ನಾಯಕರೆಲ್ಲ ಹೇಳ್ತಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತೀವಿ ಅಂತ TMC ನಾಯಕರು ಹೇಳ್ತಾ ಇರೋದು. ಹೀಗಾಗಿ ಬಂಗಾಳದ ರಾಜಕೀಯ ಮತ್ತು ಕಾನೂನು ಹೋರಾಟ ಸದ್ಯಕ್ಕೆ ತೀವ್ರ ಗತಿಗೆ ಹೋಗ್ತಾ ಇದೆ. ಹೀಗಾಗಿ ಅಂದರೆ ನಮ್ಮಲ್ಲಿ ಕಾಂಗ್ರೆಸ್ ಮತ್ತು BJP ಅವರೆಲ್ಲ ಆರೋಪ ಪ್ರತ್ಯಾರೋಪ ಮಾಡ್ತಾರಲ್ಲ, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆದಂಥ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ತನಿಖೆ ಮಾಡಿಸ್ತೀವಿ, ಶಿಕ್ಷೆ ಕೊಡಿಸ್ತೀವಿ ಅಂತ. ಬಟ್ ಸರ್ಕಾರ ಬಂದ ಮೇಲೆ ತತ್ಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ. ಹೀಗಾಗಿ ಆರೋಪ ಪ್ರತ್ಯಾರೋಪ 2 ಪಕ್ಷಗಳ ನಡುವೆ, ಇದು ರಾಜಕೀಯ ಷಡ್ಯಂತ್ರ, ರಾಜಕೀಯ ಪಿತೂರಿ ಅಂತೆಲ್ಲ ಮಾತನಾಡ್ತಾರಲ್ಲ, ಅದೇ ಮಾದರಿಯಲ್ಲಿ ಇದೀಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಆಗ್ತಾ ಇದೆ. ಹೀಗಾಗಿ ಇದು ಯಾವ ಹಂತಕ್ಕೆ ಹೋಗುತ್ತೆ ನೆಕ್ಸ್ಟು ಇದನ್ನು ನಾವು ನೋಡೋಣ. ಮತ್ತೊಂದು ಕಡೆ ಇದು ಸೇಡಿನ ರಾಜಕಾರಣವೋ ನ್ಯಾಯದ ಹಾದಿಯೋ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಏನಿದು? ಸರ್ಕಾರಿ ಸಂಸ್ಥೆಗಳನ್ನು ವಿರೋಧ ಪಕ್ಷದ ವಿರುದ್ಧ ಬಳಸಲಾಗುತ್ತೆ ಅಂತ TMC ಅವರು ಹೇಳ್ತಾರೆ. ಯಾಕಂದರೆ ಅವರ ವಿರುದ್ಧ ಆಗಿರುವಂಥ ಪ್ರಕರಣಗಳು, ಅವರ ಅವಧಿಯಲ್ಲಿ ಆಗಿರುವಂಥ ಪ್ರಕರಣಗಳನ್ನು ನಾವು ತನಿಖೆ ಮಾಡ್ತೀವಿ ಅಂತ BJP ಅವರು ಹೇಳ್ತಾ ಇರೋದು. ಜನರ ಹಣ ಲೂಟಿ ಮಾಡಿದವರಿಗೆ ಶಿಕ್ಷೆ ಗ್ಯಾರಂಟಿ ಅಂತ BJP ಅವರು ಹೇಳ್ತಿದ್ದಾರೆ. ಭವಾನಿಪುರ ಸಮಾವೇಶದಲ್ಲಿ ಸುವೇಂದು ಅಧಿಕಾರಿ ಒಂದು ಕ್ರಾಂತಿಕಾರಿ ಭಾಷಣವನ್ನು ಕೊಟ್ಟಿದ್ರು. IPS ಅಧಿಕಾರಿ ನೇಮಕಕ್ಕೆ ಕೋಲ್ಕತ್ತಾ ಹೈಕೋರ್ಟ್ನಿಂದಲೂ ಕೂಡ ಈ ಹಿಂದೆ ಸಮ್ಮತಿ ಇತ್ತಂತೆ. ಬಂಗಾಳದಲ್ಲಿ ಇದೀಗ ಎಲ್ಲ ಸನ್ನಿವೇಶಗಳು ಬದಲಾಗ್ತಾ ಇದೆ.
ಇದೆ. ಹೀಗಾಗಿ ಮುಂದಿನ ಸರದಿ ಯಾರ್ದಿರುತ್ತೆ, ಏನಾಗುತ್ತೆ, ಇದು ರಾಜಕೀಯ ವೈಷಮ್ಯವಾಗಿ ಮಾತ್ರ ಉಳಿಯಿತು, ಸೇಡಿನ ರಾಜಕಾರಣವಾಗಿ ಬಗೆಹರಿತು, ಅಥವಾ ಯಾವ ಜನಸಾಮಾನ್ಯ ಇದರಿಂದ ನೊಂದಿದ್ದಾನೆ, ಅನ್ಯಾಯಕ್ಕೊಳಗಾಗಿದ್ದಾನೆ, ಆ ವ್ಯಕ್ತಿಗೆ ನ್ಯಾಯ ಸಿಗುತ್ತೋ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.